ಪೂಜ್ಯ ಪಾದಾರವಿಂದಗಳು ನಡೆದಾಡುವ ದೇವರು ಶತಮಾನದ ಸಂತರು ಗುರು ಪೂಜ್ಯ ಬುದ್ಧಿಜವರ ಪಾದಾರವಿಂದಗಳಿಗೂ ವೇದಿಕೆಯನ್ನು ಅಲಂಕರಿಸಿದಂಥ ಅಪ್ಪಾಜಿಯ ಪೂಜ್ಯ ಪಾದಾರವಿಂದಗಳಿಗೂ ಹಾಗೂ ಎಲ್ಲ ನನ್ನ ಊರಿನ ಹಿರಿಯರಲ್ಲೂ ಮಾತೆಯರಲ್ಲೂ ನನ್ನ ಪ್ರಮುಖ ವಿದ್ಯಾರ್ಥಿಗಳಲ್ಲೂ ಶುಭ ಸಂಜೆಯ ಅನಂತನಂತ ಶರಣಾರ್ಥಿಗಳು. ನಾನು ಮೊದಲ ಈ ಸಾಲಲ್ಲಿ ಕೂಡಕ್ಕೆ ಅರ್ಹತೆನ ಪಡೆದಿಲ್ಲ, ಯಾಕೆ ಸಣ್ಣವ. ಈಗ ನಮ್ಮನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಬಿಟ್ಟಿದ್ರು ತಾವೆಲ್ಲರೂ. ಅದಕ್ಕೆ ಮನುಷ್ಯ ವಿಶ್ವದಲ್ಲಿ ದೇವರನ್ನ ಅಥವಾ ಸತ್ಯವನ್ನ ಕಾಣಬೇಕಾಗಿತ್ತು ಅಂದ್ರೆ ಒಳಗ ಅರಿವಂತಕ್ಕಂಥದ್ದು ಎಲ್ಲರಲ್ಲಿಯೂ ಅದ. ಈ ಅರಿವನ್ನು ಬಳಸಿಕೊಂಡು ಹಾಗೆ ನಮ್ಮಲ್ಲಿರತಕ್ಕಂಥ ಎಲ್ಲ ಇಂದ್ರಿಯಗಳನ್ನು ಬಳಸಿಕೊಂಡು ಈ ವಿಶ್ವದ ಹಿಂದೆ ಯಾವುದು ಸತ್ಯದ ಅಂತ ಸತ್ಯ ಶಕ್ತಿಯನ್ನು ನಾವು ಅರಿಬೇಕಾಗ್ತದೆ. ಯಾಕೆಂದ್ರೆ ಈ ಮನುಷ್ಯ ಜನ್ಮ ಜನನ ಮರಣಗಳ ಸಂಕೊಲೆಯಿಂದ ಬಿಡುಗಡೆ ಹೊಂದಬೇಕಾಗಿತ್ತು ಅಂದ್ರೆ, ಹಾಗೆಯೇ ಈ ಸುಖ ದುಃಖ ಅಂತಕ್ಕಂಥ ಬಂಧನಗಳಿಂದ ಮುಕ್ತವಾಗಿ ಹೋಗಬೇಕಾಗಿತ್ತು ಅಂದ್ರೆ ನಾವೊಂದಿಷ್ಟು ತ್ಯಾಗದಿಂದ ಜೀವನವನ್ನು ನಡೆಸಬೇಕಾಗ್ತದೆ. ಮನುಷ್ಯನಲ್ಲಿ ಅಂತಃಕರಣಗಳದಾವ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವುಗಳಿಗೇನಂತ ಕರಿತೇವೆ? ಅಂತಃಕರಣಗಳಂತ ಕರಿತೇವೆ. ಅದರಲ್ಲಿ ಎಲ್ಲಕ್ಕಿಂತ ಅದ್ಭುತವಾದಂಥದ್ದು ವಸ್ತು ಯಾವುದಂದ್ರೆ ಈ ಮನಸ್ಸು. ಈ ಮನಸ್ಸು ಮನುಷ್ಯನನ್ನ ದೇವನನ್ನಾಗಿಯೂ ಪರಿವರ್ತಿಸಬಹುದು, ಇಲ್ಲ ಭೂತಗಳ ತಾಣವಾಗಿಯೂ ಪರಿವರ್ತಿಸಬಹುದು. ಯಾವುದು ಭೂತಗಳ ತಾಣ? ಶರೀರ. ಇದೇ ಮನಸ್ಸನ್ನ ಬಳಸಿ ಜಗತ್ತನ್ನ ಅದ್ಭುತವಾಗಿ ಕಟ್ಟಬಹುದು. ಇದೇ ಮನಸ್ಸನ್ನ ಬಳಸಿ ಇಡೀ ಜಗತ್ತನ್ನ ಸರ್ವನಾಶವಾಗಿನೂ ನಾವು ಬಳಸಲಿಕ್ಕೆ ಬರ್ತದಲ್ಲ. ಮನಸ್ಸು ಬಹಳ ಮುಖ್ಯವಾದಂಥದ್ದು ಮನುಷ್ಯನಲ್ಲಿ. ನಾವು ಒಂದು ಯಾವುದೇ ಸಾಧನೆಯನ್ನ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಮನಸ್ಸು ಬಹಳ ಮಹತ್ವದ. ನಾವು ಸಾಮಾನ್ಯವಾಗಿ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು ಯಾವುದಾದ್ರೂ ಒಂದು ನಮ್ಮ ಕೈದಿಂದ ಇಂದ್ರಿಯಗಳಿಂದ ಆಗಲಾರದಂಥ ಒಂದು ಕೆಲಸ ಮಾಡಬೇಕಾಗಿರ್ತದೆ. ಒಂದು 200 kg ಕಲ್ಲದಂತ ತಿಳ್ಕೊಳ್ಳಿ. ನನ್ನ ಕಡೆ ಶರೀರದಿಂದ ಕಲ್ಲು ಎತ್ತಕ್ಕಾಗುವುದಿಲ್ಲ ಅದು, ಯಾಕಂದ್ರೆ ಇಂದ್ರಿಯಗಳು ಆ ಅರ್ಹತೆಯನ್ನು ಪಡೆದಿಲ್ಲ. ಆದ್ರೆ ಮನುಷ್ಯ ಒಂದು ವೇಳೆ ಆ ಕಲ್ಲು ಎತ್ತಬೇಕಂತ ಹೇಳಿ ಏನಾರ ಇಚ್ಛೆಯನ್ನ ಪ್ರದರ್ಶಿಸುತ್ತಂದ್ರ ಸಾಧ್ಯ ಆಗ್ತದೆ. ಅದಕ್ಕೆ ತಾಕತ್ತದ. ಅದಕ್ಕೆ ಹಾಗಾದ್ರೆ ಇಂಥ ಮನಸ್ಸಂದ್ರೆ ಏನು? ಯಾವ ವಸ್ತು ಸಂಕಲ್ಪ ವಿಕಲ್ಪಗಳನ್ನ ಮಾಡುತ್ತದೆಯೋ, ಯಾವ ವಸ್ತು ವಿಚಾರಗಳನ್ನ ಮಾಡುತ್ತದೆಯೋ, ಯಾವ ವಸ್ತು ಇಚ್ಛೆಗಳನ್ನ ಪ್ರದರ್ಶಿಸುತ್ತದೆಯೋ, ಯಾವ ವಸ್ತು ನೆನಪುಗಳನ್ನ ಗ್ರಹಿಸ್ತದಲ್ಲ, ಅದಕ್ಕೆ ಮನಸ್ಸು ಅಂತಕ್ಕಂಥದ್ದನ್ನ ಕರೀತಾರೆ. ಇವು ಎಲ್ಲಾ ಕೆಲಸಗಳನ್ನ ಮಾಡ್ತದ ರೀ ಮನಸ್ಸು. ಕುತ್ತಲ್ಲೇ ಸಂಕಲ್ಪ ವಿಕಲ್ಪಗಳನ್ನ ಮಾಡ್ತದ, ಹಾಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೋತದ, ಹಾಗೆ ಒಂದಿಷ್ಟು ನೆನಪುಗಳನ್ನ ಒಳಗೆ ಗ್ರಹಿಸ್ತದ, ಹಾಗೆ ಇಚ್ಛಾಸಕ್ತಿಯನ್ನು ಪ್ರದರ್ಶಿಸ್ತದ ಮನಸ್ಸು. ಇವೆಲ್ಲ ಮನಸ್ಸಿನ ಕೆಲಸಗಳು. ಜಗತ್ತಿನಲ್ಲಿ ವಿಜ್ಞಾನಿಗಳು ಎಲ್ಲವನ್ನ ಕಂಡುಹಿಡಿದಿದ್ದಾರೆ. ಅಳತೆಯ ಮಾಪನಗಳನ್ನ ಕಂಡುಹಿಡಿದಿದ್ದಾರೆ. ಸ್ವಲಿಗಿ ಕಂಡುಹಿಡಿದಾರ್, ಇನ್ಸ್ಪಟ್ಟಿ ಕಂಡುಹಿಡಿದಿದ್ದಾರೆ, ವಾಯು ಮಾಪಕ ಕಂಡುಹಿಡಿದಿದ್ದಾರೆ, ಉಷ್ಣತಾ ಮಾಪಕಗಳನ್ನ ಕಂಡುಹಿಡಿದಿದ್ದಾರೆ. ಎಲ್ಲ ಅಳೆಯುವಂತ ಮಾಪನಗಳನ್ನ ಕಂಡುಹಿಡಿದಿದ್ದಾರ. ಇನ್ನೂ ವಿಜ್ಞಾನಿಗಳಿಗೆ ಈ ಮನಸ್ಸಿನ ಮಾಪನ ಕಂಡುಹಿಡ್ಲಿಕ್ಕಾಗುವಂತೆ ಯಾವ ವಿಜ್ಞಾನಿಗೂ ಸಾಧ್ಯವಿಲ್ಲಾರದಂತ ಮನಸ್ಸದ ಜಗತ್ತಿನಲ್ಲಿ. ಮನಸ್ಸು ಈಗ ನಾ ಕೂತಿದ್ದೀನಿ ಇಲ್ಲಿ ಅಮೇರಿಕ ಅಂತ ಬಯಸಿದೆ ಅಂದ್ರೆ ಮನಸ್ಸು ತತ್ಕ್ಷಣ ಅಮೇರಿಕದಾಗ ಹೋಗಿ ಕೂಡ್ತದ. ಇಲ್ಲಿ ಕೂತಲೇ ಮನಸ್ಸು ಎಲ್ಲಿ ಹೋಗ್ತದ? ಬಿಜಾಪುರಕ್ಕೆ ಹೋಯ್ತಪ್ಪ ಅಂತಂದ್ರೆ ತತ್ಕ್ಷಣ ಗೋಲ್ ಗುಂಬಜ ನೆನಪು ಬರ್ತದ. ಅಷ್ಟು ಶಕ್ತಿ ಅದ. ಅದಕ್ಕೆ ಹೇಳ್ತಾರ ಬಲ್ಲವರು, ಇದೇ ಮನಸ್ಸನ್ನ ಬಳಸಿ ಮನುಷ್ಯ ಮಹಾದೇವನನ್ನಾಗಿಲೂ ಬಹುದು, ಅಥವಾ ಇದೇ ಮನಸ್ಸನ್ನ ಬಳಸಿ
ಒಂದಿಷ್ಟು ದೆವ್ವನ್ನಾಗಿನೂ ಪರಿವರ್ತಿಸ್ಲಿಕ್ಕೆ ಬರ್ತದ. ಮನುಷ್ಯ ಜಗತ್ತನ್ನ ಹಾಳು ಮಾಡ್ಲಿಕ್ಕೆ ಈ ಮನಸ್ಸನ್ನ ಬಳಸದ. ಆಗ್ಲಿಲ್ಲ. 1942ರಲ್ಲಿ ಏನ್ ಮಾಡಿದ್ರು, ಅಮೆರಿಕದ ಮೇಲೆ ಒಂದು ಬಂದರಿನ ಮೇಲೆ ಜಪಾನ್ದವ್ರು ಏನ್ ಮಾಡಿದ್ರು, ಒಂದು ಬಾಂಬನ್ನ ಎಸೆದರು. ಒಂದು ಸಾಮಾನ್ಯವಾದಂತ ಬಾಂಬನ್ನ ಎಸೆದ್ರು. ಅವ್ರ ಪ್ರದೇಶ ಸುಟ್ಟು ಹೋಯ್ತು. ಅಷ್ಟಕ್ಕೆ ಅವ್ರು ಆಯ್ತು, ಸಾಣದ ಹೋಗದಿದಾರಪ್ಪ ಅಂತ ಹೇಳಿ ಕೂತರ ಆಗ್ತಿತ್ತು ಅಮೆರಿಕದವ್ರು. ಅವ್ರೇನ್ ಮಾಡಿದ್ರು, ಇವ್ರಿಗೆ ಬಲ್ಲಾಢ್ಯ ಶಕ್ತಿ ಉಳ್ಳವ್ರವ್ರ 2 ಬಾಂಬರ್ಗಳನ್ನ ತಂದು ಏನ್ ಮಾಡಿದ್ರು, ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಏನು ಎಸೆದ್ರಲ್ಲ, 2 ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿಯಾಗಿ ಹೋಗಿಬಿಟ್ಟಿದ್ದು. ಈಗ ಪ್ರಸ್ತುತವಾಗಿ ಆ ಜಾಗವನ್ನ ನೋಡಿದ್ರೆ ಹೇಗದದು, ಅಲ್ಲಿ ಒಂದು ಹುಲ್ಲು ಕಡ್ಡಿನೂ ಬೆಳೆದಿಲ್ಲ ಅಂತ ಹೇಳ್ತಾರ್ರಿ ಅಲ್ಲಿ. ಮತ್ತು ಮನುಷ್ಯ ಜಗತ್ತಿನಲ್ಲಿ ದೇವನ ಏನ 5 ಸಂಪತ್ತುಗಳದಾವು, ಅವು ಎಲ್ಲವನ್ನ ಹಾಳು ಮಾಡ್ಕೋತ ಹೊರಟಿದ ನಾವು. ಆದ್ದರಿಂದ ಇಂಥ ಮನಸ್ಸಿಗೆ ನಾವು ಸಣ್ಣದನ್ನಬೇಕು ಅಥವಾ ದೊಡ್ಡದನ್ನಬೇಕು, ಇದು ಯಕ್ಷವಾದಂತ ಪ್ರಶ್ನೆ. ಅದಕ್ಕೆ ಬಸವೇಶ್ವರರು ಹೇಳ್ತಾರ, ಕರಿಗನ ಅಂಕುಶ ಕಿರಿದೆನ್ನಬಹುದೇ ಭಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಭಾರದಯ್ಯ, ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ, ಮರಹುಗನ ನಿಮ್ಮ ನೆನೆಯುವ ಮನ ಕಿರಿದೆನ್ನಬಹುದೇ ಭಾರದಯ್ಯ ಕೂಡಲ ಸಂಗಮ ದೇವ. ಮನಸ್ಸು ನಾವು ಅಂತೇವು ಸಣ್ಣದದ ದೊಡ್ಡದದ, ಸಣ್ಣದದ ದೊಡ್ಡದದ ಅಂತಂತೇವು. ಮನಸ್ಸನ್ನ ವಿಶ್ವದ ಹಿಂದೆ ಇರತಕ್ಕಂತ ದೇವನನ್ನ ಕಾಣಲಿಕ್ಕೆ ಬಳಸಿದ್ದೇ ಆದ್ರ ಅದು ದೊಡ್ಡ ವಸ್ತು ಆಗ್ತದ. ಅಥವಾ ಅದೇ ಮನಸ್ಸನ್ನ ಜಗತ್ತನ್ನ ಹಾಳು ಮಾಡ್ಲಿಕ್ಕೆ ನಾವು ಬಳಸ್ತೇವಂದ್ರ ಜಗತ್ತ ಹಾಳಾಗ್ತದ ಅಷ್ಟೇ. ಭೂಮಿ ಹಾಳಾಯ್ತಂದ್ರೆ ಏನು ಇನ್ನೊಂದು ಭೂಮಿ ರಚನೆ ಮಾಡ್ಲಕ್ ಬರ್ತದ ಏನು ಹೇಳಿ? ನಮಗೆ ಒಂದಿಷ್ಟು ಗಾಳಿಯನ್ನ ಹಾಳೆ ಮಾಡಿದ್ರೆ ನಮಗೆ ಏನಾದರೂ ಒಂದಿಷ್ಟು ಗಾಳಿ ರಚನೆ ಮಾಡಕ್ ಬರ್ತದ? ಇಡೀ ಜಗತ್ತೆಲ್ಲವೂ ದೇವನ ಸಂಪದ ಅದು. ಮನುಷ್ಯನಿಗೆ ಯಾವ ಅಧಿಕಾರ ಇರ್ತದ ಹೇಳಿ ಹಾಳು ಮಾಡ್ಲಿಕ್ಕೆ? ದೇವ್ರ 4 ದಿವಸ ಚಂದಾಗಿ ನಮಗೆ ಇಲ್ಲಿ ಕಳಿಸಿದನಂದ ಬಳಿಕ, ಮನಸ್ಸಿನಲ್ಲಿ ಅಥವಾ ನಮ್ಮ ತಲೆಯಲ್ಲಿ ಒಂದಿಷ್ಟು ಜ್ಞಾನ ಅದ ಅಂದ ಬಳಿಕ, ಒಳಗೊಂದಿಷ್ಟು ಅರಿವಂತಕ್ಕಂಥದ್ದು ಅದ ಅಂದ ಬಳಿಕ ಬಳಸ್ಬೇಕಲ್ಲ ಮನಸ್ಸನ್ನ. ಯಾವುದಕ್ಕೆ ಬಳಸಿದರೆ ಹೆಂಗಾಗ್ತದ? ನಾನು ಮನಸ್ಸು ಯಾವುದಕ್ಕೆ ಬಳಸ್ಬೇಕಂದ್ರ, ಇದು ಸತ್ಯೋ ಅಸತ್ಯವೋ, ಇದು ಧರ್ಮೋ ಇದು ಅಧರ್ಮವೋ, ಇದು ನೀತಿಯೋ ಅನೀತಿಯೋ, ಎಲ್ಲವುಗಳನ್ನ ಕೂಲಂಕುಷವಾಗಿ ನಾವು ವಿಚಾರ ಮಾಡಬೇಕಾಗ್ತದ. ಕರಿಗನ ಅಂಕುಶ ಕಿರಿದೆನ್ನಬಹುದೇ ಭಾರದಯ್ಯ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದದ? ಆನಿ ಬಹಳ ಬಲ್ಲಾಢ್ಯ ಶಕ್ತಿ ಉಳ್ಳಂತ ಪ್ರಾಣಿ ಅದ. ಅಂತ ಬಲ್ಲಾಢ್ಯ ಶಕ್ತಿ ಉಳ್ಳಂತ ಆನೆಯನ್ನ 2 ಫೂಟ್ ಉದ್ದಿದ್ದಂಥದ್ದು ಒಂದು ಈಟಿ ಅಥವಾ ಬರ್ಚಿ ಅಂತಕ್ಕಂಥದ್ದು ಅಥವಾ ಅಂಕುಶ ಅಂತಕ್ಕಂಥದ್ದು ನಿಯಂತ್ರಿಸ್ತದಲ್ಲ. ಆ ಅಂಕುಶಕ್ಕೆ ನಾವು ದೊಡ್ಡದನ್ನಬೇಕು ಅಥವಾ ಸಣ್ಣದನ್ನಬೇಕು? ಸಣ್ಣದಲ್ಲಕ್ಕೆ ಬರುವುದಿಲ್ಲ ಅದಕ್ಕೆ. ಯಾಕೆ? ಜಗತ್ತಿನಲ್ಲಿ ಅತ್ಯಂತ ಬಲ್ಲಾಢ್ಯ ಶಕ್ತಿ ಉಳ್ಳಂತ ಆನೆಯನ್ನೇ 2 ಫೂಟ್ ಇದ್ದಂತ ಆ ಈಟಿ ಅದರನ್ನು ನಿಯಂತ್ರಿಸದ. ಅದಕ್ಕೆ ಹೆಂಗ ಸಣ್ಣದಲ್ಲಕ್ಕೆ ಬರ್ತದ? ಬರುವುದಿಲ್ಲ. ಅದಕ್ಕೆ ಕರಿಗನ ಅಂಕುಶ ಕಿರಿಗನ್ನಬಹುದೇ ಭಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಭಾರದಯ್ಯ. ಹಿಮಾಲಯ ಪರ್ವತವನ್ನ ಕೊರೆಯುವಂತ ಶಕ್ತಿ ಯಾವುದಕ್ಕದ? ಅದು ವಜ್ರಕ್ಕದ. ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ವಸ್ತು ಯಾವುದಾದರೂ ಇದ್ರ ಅದು ವಜ್ರ. ಸಾಮಾನ್ಯವಾಗಿ ಗುಡ್ಡ ಬೆಟ್ಟಗಳನ್ನ ಕಲ್ಲನ್ನ ಕೊರಿಬೇಕಾಗಿತ್ತು ಅಂದ್ರ ಆ ಆಯುಧ ಯಾವ ಆಯುಧ? ವಜ್ರ ಅಂತಕ್ಕಂಥ ಆಯುಧ ಬಹಳ ಮಹತ್ವದಲ್ಲ. ಇಡೀ ಹಿಮಾಲಯ ಪರ್ವತ ಅಷ್ಟು ಎತ್ತರವಾಗಿದ್ದರೂ ಸಹ ಸಣ್ಣ ಒಂದು ವಜ್ರ ಅಂತಕ್ಕಂಥ ಒಂದು ಆಯುಧ ಆ ಹಿಮಾಲಯ ಪರ್ವತವನ್ನೇ ಕೊರಿತಕ್ಕಂಥ ಶಕ್ತಿ ಅದಕ್ಕದ. ಅದರ ಆಕಾರ ಎಷ್ಟದ? ಒಂದು ಅಂಗೈ ಎಷ್ಟಿರಬಹುದು. ಅಂತ ಬೃಹತ್ತಾದಂತ ಹಿಮಾಲಯ ಪರ್ವತವನ್ನ ಕೊರಿತಕ್ಕಂತ ಶಕ್ತಿ ಇರುವ ಆ ವಜ್ರಕ್ಕೆ ನಾವೇನಾದರೂ ಸಣ್ಣ ವಸ್ತು ಅಂತ ಹೇಳಕ್ ಬರ್ತದೇನು? ಬರೋದಿಲ್ಲ. ಯಾಕಂದ್ರೆ ಹಿಮಾಲಯ ಪರ್ವತ ಅಟ್ಟು ಎತ್ತರದ, ಅದನ್ನು ಕೊರೆಯುವಂತ ಶಕ್ತಿ ಮನಸ್ಸಿಗದಂದ ಬಳಿಕ ಮನಸ್ಸು ನಾವು ಸಣ್ಣದಂತ ಹೆಂಗ್ ಹೇಳಕ್ ಬರ್ತದ? ಅಥವಾ ವಜ್ರ ಸಣ್ಣದಂತ ಹೆಂಗ್ ಹೇಳಕ್ ಬರ್ತದ ಹೇಳಿ? ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ. ತಮಂದಗನ ಜ್ಯೋತಿ,
ದೀಪ ನೋಡಾಕ ಎಷ್ಟು ಕಾಣಿಸ್ತದ್ರಿ ಕಣ್ಣಿಗೆ? ಒಂದಿಷ್ಟು ಕಾಣಿಸ್ತದ. ಆದ್ರೆ ಬೆಳಕ ಎಲ್ಲ ಸುತ್ತಮುತ್ತೆಲ್ಲವೂ ಹರವೆ ಅದ. ಅಂದ್ರೆ ಅದ್ರ ವಿಸ್ತಾರ ಆಯ್ತಲ್ಲ. ದೀಪ ನೋಡಾಕ ಇಷ್ಟು ಕಾಣಕತ್ತದ, ಆದ್ರೆ ನೋಡಿದ್ರ ಇಷ್ಟ ಆಕಾರವಾಗಿ ಹಬ್ಬ್ಯದ. ಅದಕ್ಕೆ ದೀಪ ಸಣ್ಣದಂತ ಹೇಳಕ್ ಹೆಂಗ್ ಬರ್ತದ? ಹಾಗೆ ಮನಸ್ಸೂ ಸಹ. ಮರಹುಗನ ನಿಮ್ಮ ನೆನೆಯುವ ಮನ ಕಿರಿದೆನ್ನಬಹುದೇ ಭಾರದಯ್ಯ ಕೂಡಲ ಸಂಗಮ ದೇವಾ. ಭಾರದು ಮನಸ್ಸು ಹೇಳ್ತಾರೆ ಎಲ್ಲರೂ ಜಗತ್ತಿನಲ್ಲಿ. ಎಲ್ಲರ ಮನಸ್ಸು ಹೇಗದವಂದ್ರ ಬರೀ ಸಣ್ಣ ಸಣ್ಣ ವಿಷಯಗಳಿಗಾಗಿ ಬಳಸ್ತೇವೆ ನಾವು. ಸಣ್ಣ ಸಣ್ಣ ಕ್ಷುಲ್ಲಕ ವಿಷಯಗಳಿಗಾಗಿ. ಮತ್ತು ಅವಾಗ ಮನಸ್ಸು ಏನಾಗ್ತದ? ಸಣ್ಣದಾಗ್ತದ. ನಾವು ಎಲ್ಲರೂ ಬಳಸಿದ ದೇವ್ರ ನೋಡ್ಲಿಕ್ಕೆ ನಾವು ಯಾರೂ ಬಳಸಿಲ್ಲ. ವಿಶ್ವದ ಹಿಂದೆ ಇರತಕ್ಕಂಥ ಪರಮ ಸತ್ಯವನ್ನ ನೋಡ್ಲಿಕ್ಕೆ ನಾವು ಬಳಸಿಲ್ಲ. ಅಥವಾ ಕೂಡಲ ಸಂಗಮ ದೇವರನ್ನ ನೋಡ್ಲಿಕ್ಕೆ ನಾವು ಬಳಸಿಲ್ಲ. ಮತ್ತದು ಕ್ಷುಲ್ಲಕ ಅನಿಸೋದಿಲ್ಲೇನು? ಆದ್ರೆ ಬಸವಣ್ಣವ್ರು ಹೇಳ್ತಾರೆ ಇಲ್ಲಿ, ಮನಸ್ಸು ಕ್ಷುಲ್ಲಕ ಇದ್ರು ಅಥವಾ ಸಣ್ಣದಿದ್ರು ಅದಕ್ಕೆ ಎಂಥ ಶಕ್ತಿ ಇದೆ ಅಂದ್ರೆ, ಈ ವಿಶ್ವದ ಹಿಂದೆ ಇರತಕ್ಕಂಥ ಯಾವುದೊಂದು ಮೂಲ ಸತ್ಯ ಅಥವಾ ದೇವರಂತಕ್ಕಂಥ ವಸ್ತು ಅದಲ್ಲ, ಅದನ್ನ ದರ್ಶಿಸಿಕೊಡ್ತಕ್ಕಂಥ ಶಕ್ತಿ ಈ ಜಗತ್ತಿನಲ್ಲಿ ಎಷ್ಟು ಹೃದಯಗಳಿದಾವೋ ಎಲ್ಲರ ಮನಸ್ಸು ಇದೆ. ಎಲ್ಲರಲ್ಲಿಯೂ ಮನಸ್ಸದ. ಇದೇ ಮನಸ್ಸನ್ನ ಬಳಸಿ, ಅದಕ್ಕೆ ಹೇಳ್ತಾರ, ಇದೇ ಮನಸ್ಸನ್ನ ಬಳಸಿ ನಾವು ಒಂದಿಷ್ಟು ದೇವರಾಗಲಿಕ್ಕೂ ಬರ್ತದ, ಒಂದಿಷ್ಟು ದೆವ್ವ ಆಗಲಿಕ್ಕೂ ಬರ್ತದ. ಮನ್ಯಾಗ ಅತ್ತಿ ಸೊಸಿ ಜಗಳ ಆಗೋದಿಲ್ರಿ? ಆಗ್ತಾವ. ಯಾಕಂದ್ರ ಮನಸ್ಸು ಜಗತ್ತಿನಲ್ಲಿ ಎಲ್ಲರದು ಒಂದೇ ರೀತಿ ಇಲ್ಲ. ಒಬ್ಬರು ಇದ್ದಂಗೆ ಇನ್ನೊಬ್ರು ಮನಸ್ಸಿರುವುದಿಲ್ಲ. ಒಂದು ವೇಳೆ ದೇವ್ರ ಈ ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ ತರನಾದಂತ ಮನಸ್ಸು ಕೊಟ್ಟಿದ್ರೆ ಜಗತ್ತು ಇರ್ತಿದ್ದಿಲ್ಲ. ಹೀಗ ಎಲ್ಲರಲ್ಲಿ ಒಂದೊಂದು ಮನಸ್ಸದಂತ ಹೇಳಿ ಜಗತ್ತು ಹಿಂಗ ನಡೆದದ. ಆದ್ದರಿಂದ ಒಂದು ವೇಳೆ ಅತ್ತಿ ಹತ್ರ ಜಗಳ ಮಾಡಿದ್ರ ಸೊಸಿ ಸುಮ್ ಕುಂದ್ರಬೇಕು, ಇಲ್ಲ ಸೊಸಿ ಜಗಳ ಮಾಡಿದ್ರ ಅತ್ತಿ ಸುಮ್ ಕುಂದ್ರಬೇಕು. ಇಲ್ಲ ಅದ್ಯಾಕಾದಿತ್ತು ಅಂತೇಳಿ ಇಬ್ರು ಕೂಡಿ ಎದ್ದಾರ ಮನೆಗೆ ಬೆಂಕಿ ಹತ್ತದ ಅಷ್ಟೇ. ಹತ್ತಿ ಹತ್ತದ. ಮನಸ್ಸಂದ್ರೆ ಏನು ಸುಮ್ಮದವೇನ್? ಅದಕ್ಕೆ ಹೇಳ್ತಾನ್ರಿ ಇಲ್ಲಿ, ಯಾವುದು ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನ ಸರ್ವ ಮಾಶ್ಯವಾಗಿ ಮಾಡತಕ್ಕಂಥ ಶಕ್ತಿ ಯಾವುದಕ್ಕದ? ಮನಸ್ಸಿಗದ. ಮಾಡ್ತದದು ಸಹಜವಾಗಿ. ಅದಕ್ಕೆ ಮನುಷ್ಯ ಮನಸ್ಸನ್ನ ಸತ್ಯವನ್ನ ಅರಿಲಿಕ್ಕೆ ಬಳಸಬೇಕ. ಒಂದು ಘಟನಾ ನಡೀತದ ಬೆಳಗಾವಿದಲ್ಲಿ. ಇದೇ ಮನಸ್ಸು ಹೆಂಗ ಕೆಲಸ ಮಾಡ್ತದ ಅನ್ಲಿಕ್ಕೆ ಇದು ಉದಾಹರಣೆ. ಅದು ಅವ್ರದ್ದು ಕುಟುಂಬ ದೊಡ್ಡದು. ಬೆಳಗಾವಿದಲ್ಲಿ 2 ಮಕ್ಕಳದಾರ. ಅಮೇರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ. ತಂದೆ ತಾಯಿಗಳು ಎಲ್ಲಿದಾರ? ಬೆಳಗಾವಿದಲ್ಲಿದಾರ. ತಂದೆ ತೀರ್ಕೊಂಡ ಮೇಲೆ ಅಲ್ಲಿ ಊರಾಗಿದ್ದವ್ರು ಏನ್ ಮಾಡಿದ್ರು? ಅಮೇರಿಕಕ್ಕೆ ಫೋನ್ ಹಚ್ಚಿ ನಿಮ್ಮ ತಂದೆ ತೀರ್ಕೊಂಡಿದ್ದನ ಬರ್ರಿ ಅಂತಕ್ಕಂಥದನ್ನ ಹೇಳಿದರು. ಅವ್ರು ಏನ್ ಹೇಳ್ಬೇಕು? ಮಕ್ಕಳು ನೀವು ಮಣ್ಣು ಮಾಡ್ರಿ, ನಾವು ಒಂದು 15 ದಿವಸ ಬಿಟ್ಟು ಬರ್ತೀವಿ ಅಂತ ಹೇಳಿಬಿಟ್ರು ಅವ್ರು. ಅಂದ್ರ ನಮ್ಮ ಸಂಬಂಧಗಳು ಹೇಗದಾವ ಜಗತ್ತಿನಲ್ಲಿ? ಸಂಬಂಧಗಳನ್ನ ಕೆಡಿಸ್ತದ ಮನಸ್ಸು. ಆದ್ದರಿಂದ ನಾವು ಸತ್ಯವನ್ನ ಯಾಕೆ ಅರಿಬೇಕಂದ್ರ, ದೇವರು ಬಹಳ ಮಹತ್ವದಾದಂಥದ್ದು. ನಮ್ಮ ಶರೀರವೆಲ್ಲವೂ ರಚನಾ ಯಾರ್ದದ? ದೇವನ ರಚನೆ ಅದ. ನಮಗ ಸಂಬಂಧಿಕರು ಆರಾಮಿಲ್ಲಾರ್ದಾಗ ಒಂದಿಷ್ಟು ವಯಸ್ಸಾದಾಗ ಬಹಳ ಆದ್ರೆ ಏನ್ ಮಾಡಬಹುದು ಹೇಳಿ? ಒಂದಿಷ್ಟು ಎತ್ತಿಕಿಸಿದ್ರೆ ಕಾಟದ ಮ್ಯಾಗ ಹಾಕಬಹುದು, ಒಂದಿಷ್ಟು ಮತ್ತೊಂದು ಕಡೆ ಒಯ್ಯಬಹುದು. ಆದ್ರ ನಿಜವಾಗಿ ಇದಕ್ಕೆ ಮೂಲ ಆಧಾರ ಯಾರದಾರ ಅಂದ್ರ, ಒಳಗ ಸತ್ಯ ಅಥವಾ ಆತ್ಮ ಅಂತಕ್ಕಂಥದ್ದೇನದಲ್ಲ, ಅದು ಮೂಲಾಧಾರ ಅದ. ಅದನ್ನ ಕಾಣಬೇಕು ನಾವು. ಎಲ್ಲಾ ವಚನಗಳು ಏನ್ ಹೇಳ್ತಾವ್ರಿ? ನಮಗ ಸತ್ಯವನ್ನ ಅರಿಲಿಕ್ಕೆ ಹೋಗುವಂತ ಮಾರ್ಗವನ್ನ ತೋರಿಸ್ತಾವ. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಎದಕ್ಕೆ ಹೇಳಿದಾರೆ ಗೊತ್ತದ? ನಾವು ವಚನಗಳು ಸಾಮಾನ್ಯ ವಚನಗಳಲ್ರಿ ಅವು. ಒಂದಿಷ್ಟು ನಾವು ಏನ್ ಮಾಡಿದೆವು? ಎಲ್ಲಾ ವಚನಗಳನ್ನ ಮ್ಯಾಗಿಂದ ಕಣ್ಣು ಮುಚ್ಚಿ ಓದಿದೆವು ನಾವು. ಹೆಂಗ್ ಓದ್ಬೇಕು ಗೊತ್ತದನ್ರಿ ಆ ವಚನ? ಆ ಒಂದು ವಚನ ನೋಡಿದ್ರ ಇದು ಎಲ್ಲಿಗೆ ಒಯ್ದು ನಿಂದಿರಿಸ್ತದಂತಕ್ಕಂಥದ್ದು ಆಳವಾಗಿ ವಿಚಾರ ಮಾಡಬೇಕಾಗ್ತದ. ನಾವು ಬರೇ ಮ್ಯಾಗಿಂದ ಓದ್ತೇವ ಅಷ್ಟ. ನಿಜವಾಗಿ ಆ ವಚನ ಹೇಗದ, ಅದನ್ನ ಯಾಕೆ ಹೇಳಿದರು ಅವನ್ನ ವಿಸ್ತಾರಿಸ್ಬೇಕ. ಅದಕ್ಕ ದೇವರನ್ನ ನಾವು ಕಾಣಬೇಕಾಗಿತ್ತು ಅಂದ್ರ ವಚನಗಳು ದಾರಿ ತೋರಿಸ್ತಾವು. ದೇವಲೋಕಕ್ಕೆ ಬಟ್ಟೆ ಅಂತ ಹೇಳಿಲ್ಲ, ಪಾತಾಳ ದಗ್ಗವಣೆಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಬಹಳ ಅದ್ಭುತವಾದಂತಹ ಜ್ಯೋತಿರ್ಮಾತುಗಳು. ಅದಕ್ಕೆ ಮನುಷ್ಯ
ತನ್ನನ್ನು ತಾನು ಅರಿಬೇಕಾಗಿತ್ತು ಅಂದ್ರೆ ತಿಳ್ಕೋಬೇಕಾಗ್ತದ. ನಾನು ಯಾರು, ನಾ ಈ ಜಗತ್ನಾಗ ಎಲ್ಲಿಂದ ಬಂದೀನಿ. ಹೇಳ್ತಾರೆ ಎಲ್ಲರೂ ನಾವು ತಾಯಿ ತಂದೆಯಿಂದ ಬಂದೇವ್ರಿ ಅಂತ ಹೇಳ್ತಾರೆ. ಆದ್ರೆ ನಿಜವಾಗಿ ತಾಯಿ ತಂದೆಯಿಂದ ಬರೋದಲ್ಲ. ಮನುಷ್ಯನಿಗೆ ಸಂಬಂಧಗಳೇ ಸಂಬಂಧಿಸಿಲ್ಲ. ನಮ್ಮ ಅಣ್ಣ ತಮ್ಮರು ಎಷ್ಟು ದಿವ್ಸ ಬರೋರದಾರ, ನಮ್ಮ ಅಕ್ಕ ತಂಗಿಯರು ಎಷ್ಟು ದಿವ್ಸ ಬರೋರದಾರ, ಬರೋದೇ ಇಲ್ಲ. ಯಾಕಂದ್ರೆ ನಿಜವಾಗಿ ಹೇಳಿದ್ನಲ್ಲ, 4 ದಿವ್ಸ ಎತ್ತುದು ಕಿತ್ತುದು ಮಾಡಬಹುದು, ಆದ್ರೆ ಶರೀರ ದೇವನಿಗೆ ಸಂಬಂಧಪಟ್ಟದ್ದು. ಏನು ವ್ಯವಹಾರಗಳ ಒಳಗೆಲ್ಲ ನಡೀತವ ಜಗತ್ತಿನಲ್ಲಿ, ನಮ್ಮ ಕಣ್ಣುಗಳು 100 ವರ್ಷಗಳವರೆಗೆ ಹೊರಗಿನ ಜಗತ್ತನ್ನ ತೋರಿಸ್ತಾವಂದ್ರ ಒಳಗೊಂದು ಸತ್ಯ ಅದ. ಕಣ್ಣು ತನ್ನಷ್ಟಕ್ಕೆ ತಾನು ಎಂದೂ ಈ ಜಗತ್ತನ್ನು ನೋಡೋದಿಲ್ಲ. ಹಾಗೆ ಕಿವಿಗಳು ಸಹ ಈ ಜಗತ್ತಿನಲ್ಲಿ 100 ವರ್ಷಗಳವರೆಗೆ ಕೇಳಬೇಕಾಗಿತ್ತು ಅಂದ್ರ ಒಳಗೊಂದು ದೀಪ ಅಂತಕ್ಕಂಥದ್ದು ಉರಿತದ. ಆ ದೀಪದ ಆಧಾರದ ಮೇಲೆ ನಮ್ಮ ಸರ್ವ ಇಂದ್ರಿಯಗಳೆಲ್ಲವೂ ಈ ಜಗತ್ತಿನಲ್ಲಿ 100 ವರ್ಷಗಳವರೆಗೆ ಕಾರ್ಯಗಳನ್ನ ಮಾಡ್ತಾವ. ತಿಳ್ಕೋಬೇಕು ಮೊದಲು ಶರೀರ ಅಂದ್ರೆ ಏನು. ನಾನು ನಿಜವಾಗಿಯೂ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನೀವು ನಿಜವಾಗಿ ಯಾರ ಮಕ್ಕಳು ಅಂತ ಹೇಳಿದಾಗ ನೀವು ಏನು ಹೇಳ್ಬಹುದು? ನಾವು ಇಂಥವ್ರ ಮಕ್ಕಳು, ಇಂಥವ್ರ ಮಗ ಅಂತ ಹೇಳ್ಬಹುದು. ಆದ್ರೆ ನಾ ಅದೇ ಪ್ರಶ್ನೆಯನ್ನ ಒತ್ತಿ ನಿಮಗೆ ಕೇಳ್ತೀನಿ, ನೀವು ನಿಜವಾಗಿ ಅವ್ರ ಮಕ್ಕಳೇನು ಅಂತ ಕೇಳ್ತೀನಿ. ಅವಾಗ ಮಾತು ನಿಲ್ತಾವ್ ಮನುಷ್ಯನು. ಬಹಳ ಅದ್ರ ನಾವು ತಂದೆ ತಾಯಿ ಮಕ್ಕಳು ಅಂತ ಹೇಳ್ತೇವೆ, ಆದ್ರೆ ನಿಜವಾಗಿ ಶರೀರ ಯಾರ್ದದು? ದೇವನ ಸಂಪತ್ತದ ಅದು. ಅದಕ್ಕೆ ಮನಸ್ಸನ್ನ ನಾವು ಒಳ್ಳೆಯ ಕಾರ್ಯಗಳಿಗೆ ಬಳಸಬೇಕಾಗ್ತದ. ಜಗತ್ತಿನಲ್ಲಿ ದೇವ್ರು 100 ವರ್ಷ ಆಯುಷ್ಯ ಕೊಟ್ಟನಂದ ಬಳಿಕ ಈ ಜಗತ್ತಿಗೆ ಬಂದು ಬರೀ ಹಾಳು ಮಾಡ್ಕೋತ ಹೋಗುದಲ್ಲ. ದೇವ್ರ ಅದು ಅಧಿಕಾರನೂ ನಮಗ್ ಕೊಟ್ಟಿಲ್ಲ. ಅವನು ಏನ್ ಮಾಡಿದಾನ, 4 ದಿವಸ ಸುಂದರವಾದಂತ ಜಗತ್ತನ್ನ ನೀನು ನೋಡಿ ನನ್ನ ಕಡೆ ಬಾ ಅಂತಕ್ಕಂಥದ್ದನ್ನು ಹೇಳಿ ನಮಗ್ ಕಳಿಸಿದಾನ. ನಾವಿಲ್ಲಿ ಬಂದು ಏನ್ ಮಾಡಕತ್ತೇವು? ಮನಸ್ಸನ್ನ ಕ್ಷುಲ್ಲಕ ವಿಷಯಗಳಿಗೆ ಬಳಸಿ 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 ಎಲ್ಲ ಪಂಚ ಮಹಾಭೂತಗಳನ್ನ ಹಾಳು ಮಾಡಿ ತೆಗಿತಾ ಇದ್ದಾನ ಅಷ್ಟೇ. ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿ ಬೆಳಿಲಿಲ್ಲ ಅಂದ್ರೆ ಗತಿ ಹೆಂಗದ? ಮುಂದೆ ತಿನ್ನೋದೇನು, ಉಣ್ಣೋದೇನು, ಏನ್ ಮಾಡೋದು? ಹೊಟ್ಟಿರೋರಿಗೆ ಯಾವುದು ಬೇಕಾಗ್ತದ? ಅನ್ನ ಬೇಕಾಗ್ತದ. ಮತ್ತು ಮನುಷ್ಯ ಮನಸ್ಸ ಕ್ಷುಲ್ಲಕ ಶಕ್ತಿ ಬಳಸ್ತಾನ. ಅದಕ್ಕ ಹೇಳ್ತಾರವ್ರು, ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯಬೇಕೆಂದಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಏನ್ ಮನುಷ್ಯ ಅಂದ್ರ ಅವನ ಹೆಸರು ಅವನಿಗೆ ಮತ್ತವ್ರಿಗೆ ಕೇಳ್ತಾನ, ನನ್ನ ಹೆಸರು ಏನಾದ್ರಿ ಅಂತ ಹೇಳಿ ನಾನು ನಿಮಗ್ ಕೇಳ್ದಂಗ. ಮತ್ತ ಅವನ ಹೆಸರು ಅವನಿಗೆ ಗೊತ್ತಿಲ್ಲೇನ್? ಗೊತ್ತಿಲ್ಲ ಬಟ್ಟಿಗೆ ಜಗತ್ನಲ್ಲಿ ಹಿಂಗಾಗಿರುವುದು. ಒಳಗ ಅರಿವದ ಮಂದಿ ಕೇಳುದು, ನನ್ನ ಹೆಸರು ಏನಾದ್ರಿ ಅಂತ ಕೇಳುದು. ಅದಕ್ಕೆ ಅಕ್ಕ ಮದವರು ಬಹಳ ಅದ್ಭುತವಾದಂತ ಮಾತನ್ನ ಹೇಳ್ತಾರ. ಮನುಷ್ಯ ಜಗತ್ತಿನಲ್ಲಿ ಎಲ್ಲವನ್ನ ಕಂಡು ಹಿಡಿದಿದ್ದಾನ, ಎಲ್ಲವನ್ನ ಸಂಶೋಧಿಸಿದಾನ, ಎಲ್ಲವನ್ನ ಮಾಡಿದರೂ ಸಹ ಈ ಅರಿವಂತಕ್ಕಂಥದ್ದು ಅಥವಾ ಒಳಗಿನ ಆತ್ಮ ಜ್ಯೋತಿ ಅಂತಕ್ಕಂಥದ್ದು ಮರೆತು ಹೊರಟಾನಲ್ಲ, ಅವನ ಅಧೋಗತಿಗಿಳಿದು ಹೋಗ್ತಾನಷ್ಟೇ. ಇಳದೇ ಇಳಿತಾನ. ಅಧೋಗತಿಗೆ ಇಳಿಯಂಗಿಲ್ಲೇನ್? ನಾವು ಮನಸ್ಸ ಇಲ್ಲಿ ಬರೀ ಬಾಲ್ಕಿಯೊಳಗೆ ಅಷ್ಟೇ ಅದ ನಮ್ಮದು. ನಾವು ಇನ್ನ ಮನಸ್ಸ ಬೇರೆ ಕಡೆ ಹರಿಸೇ ಇಲ್ಲ. ಮನಸ್ಸು ಹರಿಸ್ಬೇಕಾಗ್ತದ. ಅದಕ್ಕೆ ಧ್ಯಾನ ಅಂತಕ್ಕಂಥದ್ದು ಬಳಸಬೇಕಾಗ್ತದೆ. ಧ್ಯಾನ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂಥದ್ದು. ಯಾವಾಗ ನಮಗೆ ಅವಕಾಶ ಸಿಗ್ತದ, ನಮಗೆ ಒಂದಿಷ್ಟು ಜಗತ್ತನ್ನ ವಿಮುಖಗೊಳಿಸಿ ಅದಕ್ಕೇನು ಬಹಳ ಜಾಗ ಬೇಕಾಗಿಲ್ರಿ ನಮಗೆ ಧ್ಯಾನ ಮಾಡಕ್ಕೆ. 3 ಫೂಟ್ ಜಾಗ ಅದ್ರ ಮೌನವಾಗಿ ಕೂತ್ಬಿಟ್ಟು ಸತ್ಯ ಸಿಗ್ತದಲ್ಲ. ಸುಮ್ಮನೆ ಆ ಕ್ಷೇತ್ರಕ್ಕೆ ಹೋಗುದು. ಅಲ್ಲಿ ಭಾರತ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳು, ತೀರ್ಥ ಕ್ಷೇತ್ರಗಳು, ಅಲ್ಲಿ ಹೋಗಿ ಬಂದ್ರೆ ಏನು ದೇವ್ರು ಸಿಗ್ತಾನ ನಿಮಗ? ಸಿಗುದಿಲ್ಲ ಅದು. ಯಾಕಂದ್ರೆ ನೀವು ಧ್ಯಾನನೇ ಮಾಡ್ಲಿಲ್ಲ ಅಂದ ಬಳಿಕ ಅದು ಸಿಗುದು ಹೇಗದ? ಹೇಳಿದ್ನಲ್ಲ, 3 ಫೂಟ್ ಜಾಗದ ಕೂತ್ರ ದೇವ್ರು ಸಿಗ್ತಾನ. ಒಂದಿಷ್ಟು ಗಪ್ಚಿಪ್ ಮೌನವಾಗಿ ಕಣ್ಣುಗಳನ್ನ ಮುಚ್ಚಿ ಕುಂದ್ರೋದು, ಒಂದಿಷ್ಟು ಕಿವಿಗಳನ್ನ ಹೊರಗಿನ ಜಗತ್ತಿನ ಶಬ್ದಗಳನ್ನ ಬಂದ್ ಮಾಡೋದು, ಒಂದಿಷ್ಟು ಮಾತುಗಳನ್ನ ನಿಲ್ಲಿಸೋದು, ಒಂದಿಷ್ಟು ಕೈದಿಂದ ಮಾಡ್ತಕ್ಕಂಥ ಕಾರ್ಯಗಳನ್ನ ನಿಲ್ಲಿಸಿ ಎಲ್ಲ ಇಂದ್ರಿಯಗಳನ್ನ ತಟಸ್ಥವಾಗಿ ನಾವು ಯಾವಾಗ ಕೂಡ್ತೇವೋ ಅವಾಗ ಒಳಗೆ ಸತ್ಯ ವಸ್ತುವನ್ನ ಅರಿಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನಾವು ಬಾಹ್ಯ ಜಗತ್ತಿನಲ್ಲಿ ಎಲ್ಲಾ ಇಂದ್ರಿಯಗಳನ್ನ ಹರಿಬಿಡುತ್ತೇವೋ, ನಾವು 100 ವರ್ಷ ಅಲ್ಲ 1000 ವರ್ಷ ಭೂಮಂಡಲಕ್ಕೆ ಬಂದರೂ ಒಳಗಿರ್ತಕ್ಕಂಥ ಆತ್ಮ ಅಥವಾ ದೇವರನ್ನ ಅರಿಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಬೆಕ್ಕದಂಗೆ ಬರ್ರಿ, ನೀವು 1000 ವರ್ಷಗಳವರೆಗೆ ಭೂಮಂಡಲಕ್ಕೆ ಬರ್ರಿ, ಎಂದೂ ಸಾಧ್ಯ. ವಿಚಿತ್ರದ ಮನಸ್ಸು. ಅದಕ್ಕ ಈ ಮನಸ್ಸನ್ನ ಕುರಿತು ಋಷಿ ಹೇಳ್ತಾನ, ಮನಸ್ಸು ಬಹಳ ಕ್ಷುಲ್ಲಕ ವಿಷಯಗಳಿಗೆ ಬಳಸು. ಸಮಾಜದಲ್ಲಿ ಏನು ಎದಕ್ಕೆ ಬಳಸು? 4 ಒಳ್ಳೆಯ ಕಾರ್ಯಕ್ಕೆ ಬಳಸು, 4 ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಬಳಸು, ಒಂದಿಷ್ಟು ಸಮಾಜದಲ್ಲಿ ಹಿರಿಯರ ಉದ್ಧಾರಕ್ಕಾಗಿ ಬಳಸು,
ಒಂದಿಷ್ಟು ಗಿಡ ಮರಗಳನ್ನ ನಡೆಸಲಿಕ್ಕೆ ಬಳಸು. ಆವಾಗ ಈ ಎಲ್ಲಾ ಕರ್ಮಗಳು ನಿನಗೆ ಅದಕ್ಕೆ ಸಹಾಯಕ ಆಗ್ತಾವ ಅಂದ್ರ ಒಳಗ ಆತ್ಮವನ್ನ ಅರಿಲಿಕ್ಕೆ ಇವು ಸಹಾಯವಾಗ್ತಾವ. ನೀವು ಬೇಕಾದಾಗ ಒಂದು ₹1,00,000 ಪಗಾರ ತೊಗೊಂಬರ್ರಿ ನೀವು ಮನೆಗೆ, ಅದು ದೇವರಿಗೆ ಸಂಬಂಧಿಸಿದ್ದಲ್ಲ. 4 ಜನ ಬಡ ಮಕ್ಕಳಿಗೆ ಒಂದಿಟ್ಟು ಶಿಕ್ಷಣವನ್ನ ನೀಡಿದರ, 4 ಗಿಡ ಮರಗಳನ್ನ ನಟ್ರ, ಇಂಥ ನಿಷ್ಕಾಮ ಕರ್ಮಗಳೆಲ್ಲವೂ ಆ ದೇವನ ಪಾದಗಳಿಗೆ ಸಮರ್ಪಣೆಗೊಳ್ತಾವ. ಇದು ಬಹಳ ಮಹತ್ವದ್ದು. ನೀವು ಬೇಕಾದಂಗ ಒಂದು ₹1,00,000 ಪಗಾರ ತಗೊಂಡು ಕೆಲಸ ಮಾಡ್ರಿ, ನೀವು ಪ್ರತಿಫಲ ಯಾವಾಗ ಅಪೇಕ್ಷಿಸಿ ನಾವು ಕೆಲಸಗಳನ್ನ ಮಾಡ್ತೇವೋ ಅದು ಸತ್ಯ ಅಂತಕ್ಕಂಥದ್ದು ಯಾವಾಗಲೂ ದೂರೇ ಸರಿತದ, ಅದು ನಮ್ಮ ಕಡೆ ಸನಿನೇ ಬರುದೇ ಇಲ್ಲ. ಬೇಕಾದಂಗ ಮಾಡ್ರಲ್ಲ ನೀವು. ₹1,00,000 ತಗೊಂಡ್ರೆ ಅದಕ್ಕೆ ಮನುಷ್ಯ ಏನು ಮಾಡಬೇಕು, ಹೊರಗಿಂದ ಪ್ರತಿಫಲವನ್ನು ಅಪೇಕ್ಷಿಸಿ ಕಾರ್ಯಗಳನ್ನ ಮಾಡಬೇಕು. ಒಂದಿಷ್ಟು ಗುಡಿ ಗುಂಡಾರಗಳನ್ನೇ ಕಟ್ಟಲಿ, ಒಂದಿಷ್ಟು ಶಾಲೆ ಕಾಲೇಜುಗಳನ್ನೇ ಕಟ್ಟಲಿ. ಅಪ್ಪವ್ರು ಹೇಗದಾರ, ನಾನು ಹೊರಗೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳನ್ನು ನೋಡ್ತೀನಿ, ಇಂಗ್ಲಿಷ್ ಮೀಡಿಯಂ ಇಂಟರ್ನ್ಯಾಷನಲ್ ಸ್ಕೂಲ್ಗಳು. ಇವತ್ತು ಅವ್ರು ಶಾಲೆಗೆ ಹೋಗಿದ್ದೆ ಬರೋಬ್ಬರಿ 2 ತಾಸು ಬರೀ ತಿರುಗಾಡ್ದ ಆಯ್ತ. ಆ ಕಡೆ ಬಿಲ್ಡಿಂಗ್ ನೋಡೋದು, ಈ ಕಡೆ ನೋಡೋದು. ಅಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಿದೆ. ಏನೋ ಸಣ್ಣ ಪಾಪುಗಳು, ಕೂಸುಗಳು, ಒಂದು 3 ತಿಂಗಳು, 1 ವರ್ಷದ್ದು, 5 ವರ್ಷದ್ದು, ಏನದು ತಾಯಿ ಹೃದಯ ಅದ ಅವ್ರದ, ತಾಯಿ ಮನಸ್ಸಂತಾರ ಅದಕ್ಕೆ. ಯಾರು ಮಾಡ್ತಾರೆ ಜಗತ್ತಿನಲ್ಲಿ? ಎಲ್ಲರೂ ಬರೀ ಇಂಗ್ಲಿಷ್ ಮೀಡಿಯಂ ಕಲಿಸುದೇ. ಇವ್ರು ಕಲಿಸ್ದವ್ರಿ ಎಲ್ಲಿ ಹೊಂಟಾರ ಅನ್ನೋದು ಅದು ಬೇಕಾಗಿತ್ತು ನಮಗೆ. ಎಲ್ಲರ ಹೊಂಟಾರ ಇವ್ರ? ಮುಂದೆ ಹೋಗ್ತಾರ, ದಪ್ಪ ತೆಳಗ್ ಬೀಳ್ತಾರ. ಬಳಸ್ಬೇಕು. ಅಂದ್ರ ದೇವರು ಈ ಜನ್ಮ ನಮಗೆ ಕೊಟ್ಟಿದ್ದು ಜಗತ್ತನ್ನು ಹಾಳು ಮಾಡ್ಲಿಕ್ಕಲ್ಲ. ಸೂಕ್ಷ್ಮವಾಗಿ ಮನುಷ್ಯ ಅವಲೋಕನವನ್ನ ಮಾಡಬೇಕಾಗ್ತದೆ. ಎಲ್ಲವನ್ನ ತಿಳ್ಕೊಂಡು ಸತ್ಯವನ್ನ ಅರಿಬೇಕಾಗ್ತದೆ ಇದೇ ಜನ್ಮದಲ್ಲಿ. ಮತ್ತು ಮುಂದಿನ ಜನ್ಮ ನಮ್ಮದಿನ್ನ ಯಾವ ಜನ್ಮ ಆಗಿ ಯಾರಿಗೆ ಗೊತ್ತದೇನು? ಅದು ಅಸ್ಪಷ್ಟದ. ಅದಕ್ಕೆ ಇದೇ ಜನ್ಮದಲ್ಲಿ ತಲೆಯಾಗ ಒಂದಿಷ್ಟು ಬುದ್ಧಿ ಅದ, ಒಂದಿಷ್ಟು ಮನಸ್ಸದ. ದೇವರು ಒಂದಿಷ್ಟು 100 ವರ್ಷ ಚಂದಾಗಿ ಇಂದ್ರಿಯಗಳನ್ನ ಕೊಟ್ಟಾನ. ಎಲ್ಲವುಗಳನ್ನ ನಾವು ಒಂದಿಷ್ಟು ಅಧ್ಯಯನ ಮಾಡಬೇಕಾಗ, ಸ್ವಸ್ವರೂಪದ ಬಗ್ಗೆ ತಿಳ್ಕೋಬೇಕಾಗ. ಸುಮ್ಮನೆ ಕಣ್ಣುಗಳು ಅದಾವ, ಸುಮ್ಮ ಕಿವಿಗಳದಾವ ಅಂತ ಹೇಳಿ ಎಲ್ಲರದು ಇಡೀ ಜಗತ್ತಿಂದೆಲ್ಲ ಕೇಳ್ಕೋತ ಕೂತ್ರ ಗತಿ ಹೆಂಗಾಗ್ತದ? ಮತ್ತು ಚಂತ ನಮ್ಮ ಮಾತೊಂದು ಆಡೋದು ಭಾಳ. ನಾವು ಅದ್ರಾಗ ವಿಶೇಷವಾಗಿ ಹೆಣ್ಮಕ್ಳು ಭಾಳ ಮಾತಾಡ್ತಿರ್ತಾರ. ಮಾತು ನಿಲ್ಲಿಸ್ಬೇಕು. ಅವು ಬರೀ ಮಂದಿದ ಅವ್ರದ್ದು ಮಾತಾಡೋದು, ಇವ್ರದ್ದು ಮಾತಾಡೋದು, ಆದ್ರೆ ಸತ್ಯ ಸಿಗುವುದಿಲ್ಲ. ಅದು ಪಾಲಿಕೆಯಾಗ ಆಡಲ್ಲಂತ ಗುರುಗಳು. ನಾನು ನಿಮ್ಮ ಬಗ್ಗೆ ಹೇಳಿಲ್ಲ, ಜಗತ್ತಿನ ಬಗ್ಗೆ ಹೇಳಿ ನಾನು. ಅದಕ್ಕೆ ಈ ಸತ್ಯವನ್ನ ಕಾಣಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಎಲ್ಲಾ ಇಂದ್ರಿಯಗಳನ್ನ ಎಷ್ಟು ಬಳಸಬೇಕೋ ಅಷ್ಟು ಬಳಸು, ಎಷ್ಟು ನೋಡಬೇಕೋ ಅಷ್ಟು, ಎಷ್ಟು ಕೇಳಬೇಕು ಅಷ್ಟು ಕೇಳಿ. ಆದ್ದರಿಂದ ಒಂದಿಷ್ಟು ನೀವು ಅಕ್ಕಮದೇವರ ವಚನಗಳನ್ನ ವಿಸ್ತಾರವಾಗಿ ಓದ್ರಿ. ನೀವು ಹುಚ್ಚ ನಾವು ಅವ್ರನ್ನ ಕಣ್ಣು ಮುಚ್ಕೊಂಡು ಓದ್ತೀವಿ ಅವ್ರ ವಚನಗಳನ್ನ. ಅದಕ್ಕೆ ಆಳವಾಗಿ ತಿಳಿಯುವುದಿಲ್ಲ ನಮಗೆ. ಕಿಡಿ ಕೆದರಿದೆಡೆ ಎನಗೆ ಹಸಿವು ತ್ರಸಿ ಅಡಗಿತೆಂಬೆನು, ಮುಗಿಲು ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬನು ಚೆನ್ನಮ್ಮ. ಅವ್ರು ಹೇಗದ ಹಸಿವಂತಕ್ಕಂಥದ್ದೇ ಮರ್ತಾರ ಅಂದ ಬಳಕ ಇನ್ನು ಆಶ್ರಯ ಒಳಗೆ ಎಲ್ಲಿ ಉರಿದಿರ್ತದ ಹೇಳಿ? ನಿಂದಿರ್ಬೇಕು, ಗಟ್ಟಿಯಾಗಿ ನಿಂದಿರ್ಬೇಕು. ನಾವು ಯಾವಾಗ ಎಲ್ಲ ಆಶೆಗಳನ್ನ, ಆಕಾಂಕ್ಷೆಗಳನ್ನ, ಅಹಂಕಾರವನ್ನ ತೆಗೆದು ನಿಂದಿರ್ತೇವು, ದೇವರು ತಾನಾಗಿನೇ ನಮ್ಮ ಹತ್ರ ಬಂದೇ ಬರ್ತಾನ. ಆದ್ದರಿಂದ ವಿಶ್ವದಲ್ಲಿರ್ತಕ್ಕಂಥ ಮೂಲ ಸತ್ಯವನ್ನ ಅಥವಾ ದೇವರನ್ನ ಅರಿಬೇಕಾಗಿತ್ತು ಅಂದ್ರ ನಾವು ಏನ್ ಮಾಡ್ಬೇಕಾಗ್ತದ? ಶರೀರವನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗ್ತದ, ಎಲ್ಲ ಇಂದ್ರಿಯಗಳನ್ನ ಸಬಲಗೊಳಿಸಬೇಕಾಗ್ತದ. ಹಾಗೆಯೇ ಯಾವುದೇ ಪ್ರತಿಫಲವನ್ನ ಅಪೇಕ್ಷಿಸದೆ ಒಂದಿಷ್ಟು ನಿಷ್ಕಾಮ ಕರ್ಮಗಳಂತಕ್ಕಂಥದ್ದನ್ನ ಮಾಡಬೇಕಾಗ್ತದ. ಆಗ ನಮಗ ಮೂಲ ವಸ್ತು ಅಂತಕ್ಕಂಥದ್ದು ಒಂದಿಷ್ಟು ನೇರವಾಗಿ ಬರ್ತದೆ. ಇಲ್ಲಿಯವರೆಗೆ ನನಗೆ ಒಂದೆರಡು ಮಾತುಗಳನ್ನು ಆಕ್ಚುಲಿ ಇಲ್ಲಿ ಬಂದು ಆಡ್ಬಾರ್ದು. ಅಜ್ಜವ್ರ ಮಗಳು ಕೂತಾರ ಅಂದ ಬಳಕ ನನಗೆ ಮಾತೇ ಬರ್ತಿದ್ದಲ್ಲ ಅವು. ಆದ್ದರಿಂದ ಮನಸ್ಸು ಬಳಸಬೇಕು. ಯಾವುದರಲ್ಲಿ ನಾವು ಆತ್ಮವನ್ನು ಮರೆತೇವು? ನಮ್ಮ ಐಸಿರಿ, ನಮ್ಮ ಸಿರಿ. ಯಾವಾಗ ಬಡತನ ಇದ್ದಾಗ ಮನುಷ್ಯ ದೇವರನ್ನ ನೆಲೆಸ್ತಾನ. ಶ್ರೀಮಂತಿಕೆ ಬತ್ತಂದ್ರ ಒಳಗಿನ ಪ್ರಜ್ಞೆ ಏನದಲ್ಲ ಅದು ಮರ್ತಾನ, ಪ್ರಜ್ಞೆ ಮರಿತಾನ. ಶ್ರೀಮಂತಿಕೆ ಅವನ ವಿಲಾಸಿ ಜೀವನ ಅದ. ಅದಕ್ಕೆ ಅಹಿಲ್ಯಾಬಾಯಿ ಹೋಳ್ಕರ್ ಏನ್ ಹೇಳ್ತಾರ, ಅವರು ಒಂದು ಸಾಮ್ರಾಜ್ಯದ ಅಧಿಪತಿ, ಒಂದು ರಾಣಿಯ ಸ್ಥಾನದಲ್ಲಿದ್ದವ್ರು. ಅವರು ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರು ಏನ್ ಕೇಳ್ತಾರ ಪ್ರಾರ್ಥನಾದಲ್ಲಿ ದೇವ್ರ ಮುಂದೆ ಅಂದ್ರ,
ನನಗ ಸಾಮ್ರಾಜ್ಯದ ಅಧಿಪತಿ ಬೇಡ, ನನಗೆ ಸಾಮಾನ್ಯವಾಗಿ ಇರ್ತಕ್ಕಂಥ ಸ್ಥಾನವನ್ನು ಕೊಡು, ಒಂದಿಷ್ಟು ಬಡತನ ಅಂತಕ್ಕಂಥದ್ದು ಕೊಡು, ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳ ಕೊಡು, ಆವಾಗ ನಿನ್ನ ನೆನಪು ನನಗೆ ಬರ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಮ್ಮದು ಐಶ್ವರ್ಯದಲ್ಲಿ ಎಲ್ಲವೂ ಮರೆತು ಹೋಗ್ಯದ. ನಮಗ್ ಸಿರಿ ಸಂಪತ್ತದಲ್ಲಿ ನಮ್ಮ ಆತ್ಮವನ್ನೇ ಮರೆತಿದೆವು, ಅಥವಾ ದೇವರನ್ನೇ ಮರೆತು ನಡೆದಿದ್ದೇವೆ ನಾವು. ಯಾಕಂದ್ರೆ ನಮ್ಮದು ವಿಲಾಸಿ ಜೀವನ ಅದ, ವಿಲಾಸಿ ಜೀವನ ಅದ. ಏನ್ ಮಾಡ್ತದ ಅದು? ಒಂದಿಟ್ಟು ಶ್ರೀಮಂತಿಕೆ ಅನ್ನೋದು ನಮ್ಮನ್ನ ಮೂಲ ವಸ್ತು ಏನದಲ್ಲ ಅದನ್ನ ಮರೆಸ್ತದ. ವಿಷಯವೆಂಬ ಹಸುರನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ಎದಕ್ ಬನ್ನಿ ಹತ್ತದ ಜಗತ್ತು? ವಿಷಯಗಳಷ್ಟೇ. ಕಾಮ, ಕ್ರೋಧ, ಮದ, ಮತ್ಸರ, ರೂಪ, ರಸ, ಗಂಧ, ಅಧಿಕಾರ, ಅಂತಸ್ತು ಎಲ್ಲವೂ ಮನಸ್ಸಿನ ಹಿಂದೆ ಬೆನ್ನ ಹತ್ತಿದ ಅಲ್ಲೋಲ ಕಲ್ಲೋಲ ಉಂಟಾಗ. ವಿಷಯಗಳು ದೇವರ ಇಟ್ಟಿದಾನ ಹೊರಗೆ. ಬುದ್ಧಿ ಅಂತಕ್ಕಂಥದ್ದು, ಮನಸ್ಸಂತಕ್ಕಂಥದ್ದು, ಒಂದಿಷ್ಟು ಜ್ಞಾನ ಅಂತಕ್ಕಂಥದ್ದು ಒಳಗದಲ್ಲ. ನಾ ಆ ಕಡೆ ಅವುಗಳನ್ನ ಹಿಡಿಬೇಕು ಅಥವಾ ಬಿಡಬೇಕು ಅಂತಕ್ಕಂಥದ್ದನ್ನ ನಿರ್ಧರಿಸಬೇಕಾಗ್ತದ. ಅವು ಪ್ರಾಣಿಗಳು ನಿರ್ಧರಿಸ್ತಾವೇನ್ರಿ? ಅವಕ್ ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಏನೇನೂ ಇಲ್ಲ. ಮತ್ತು ಪ್ರಾಣಿಗಳು ಹೆಂಗ್ ವಿಚಾರ ಮಾಡ್ತಾವ? ಆ ಪ್ರಾಣಿಗಳಿಗೆ ಪಾಪ ಅಂತಕ್ಕಂಥದ್ದು, ಪುಣ್ಯ ಅಂತಕ್ಕಂಥದ್ದು ಯಾವುದು ಸಂಬಂಧಿಸೇ ಇಲ್ಲಲ್ಲ. ಯಾಕಂದ್ರೆ ಬುದ್ಧಿನೇ ಇಲ್ಲ, ಮನಸ್ಸೇ ಇಲ್ಲ ಅಂದ್ರೆ ಅವಕ್ಕೆ ಸಂಬಂಧಿಸಿಲ್ಲ. ನಮಗೆ ಯಾಕೆ ಸಂಬಂಧಿಸಿರ್ತಾವ ಹೇಳಿ? ಅವು ದೇವ್ರ ಒಳಗ ಜ್ಞಾನ ಅಂತಕ್ಕಂಥದ್ದನ್ನ ಇಟ್ಟನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ. ಅವು ಏನದವ? ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುವುದೊಂದು ಜ್ಞಾನರತ್ನ. ಅಂತ ಜ್ಞಾನರತ್ನವನ್ನ ಕೆಡಗುಡದೆ ಅಲಂಕರಿಸಿ ಆದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಶ್ರೀಮಂತರಿಲ್ಲ ಕಾಣ. ಹೂ ಈಸ್ ದ ರಿಚೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್? ಆತ್ಮವನ್ನ ಅರಿತಂತ ವ್ಯಕ್ತಿಯೇ ಈ ಜಗತ್ತಿನಲ್ಲಿ ಶ್ರೀಮಂತ. ಇನ್ನುಳಿದವ್ರು ಯಾರು ಈ ಜಗತ್ತಿನಲ್ಲಿ ಶ್ರೀಮಂತರಲ್ಲ. ಅದರ ಭಾರಿ ಭಾರಿ ಶ್ರೀಮಂತರದಾರ ಜಗತ್ತಿನಲ್ಲಿ. ಬಿಲ್ ಗೇಟ್ಸ್ ಅಂತಕ್ಕಂಥವ್ರು ಶ್ರೀಮಂತರದಾರ, ಅಂಬಾನಿ ಸಹೋದರರು ಶ್ರೀಮಂತರದಾರ, ವಾರೆನ್ ಬಫೆಟ್ಸ್ ಅಂತಕ್ಕಂಥವ್ರು ಶ್ರೀಮಂತರದಾರ. ಹೇಗೆ ಶ್ರೀಮಂತರದಾರ ಅಂದ್ರೆ ಒಂದೊಂದು ದೇಶವನ್ನೇ ಕೊಂಡುಕೊಳ್ಳುವಂತ ಅವರಿಗೆ ಶಕ್ತಿ ಇದ್ದರೂ ಸಹ ನಿಜವಾಗಿ ಈ ಜಗತ್ತಿನಲ್ಲಿ ಮನುಷ್ಯನ ಅದು ಶ್ರೀಮಂತಿಕೆ ಅಲ್ಲ. ಅದು ಅಲ್ಲಮ್ಮ. ಮಹಾಜ್ಞಾನಿಯಾತ. ಭೂಮಿನೂ ನಿಂದಲ್ಲ, ಬಂಗಾರನೂ ನಿನ್ನಲ್ಲ, ಇಲ್ಲಿ ಹೊರಗೇನು ವಿಷಯಗಳು ತುಂಬಿದವಲ್ಲ ಅವು ನಿನ್ನೂ ಅಲ್ಲ. ಅವು ಏನದವ? ಜಗಕ್ಕಿಕ್ಕಿದ ವಿಧಿ ಅದಾವ ಅವು. ಅದಕ್ಕೆ ಆ ವಿಧಿ ಇದ್ದಂಥದ್ದನ್ನ ಒಂದಿಷ್ಟು ಜ್ಞಾನ ಬಳಸಿ ತಿಳ್ಕೋ. ಹಿಂಗದ ಜಗತ್ತಂತ. ಒಳಗೊಂದು ನಾನು ಅಂತಕ್ಕಂಥದ್ದು ಒಂದು ಆತ್ಮದ. ಅದನ್ನ ಒಂದಿಷ್ಟು ಸಿಂಗರಿಸು. ಯಾವುದರಿಂದ ಸಿಂಗರಿಸಬೇಕು? ಕಾಮ ಒಂದಿಷ್ಟು ಹೊರಗೆ ತೆಗಿ, ಕ್ರೋಧ ಒಂದಿಷ್ಟು ಹೊರಗೆ ತೆಗಿ, ಹಾಗೆ ಎಲ್ಲ ವಿಷಯಗಳನ್ನ ಒಂದಿಷ್ಟು ಹೊರಗೆ ತೆಗೆದು, ಯಾವಾಗ ನೀನು ಹೊರಗೆ ತೆಗೆದು ಹಾಕ್ತಲ್ಲ, ನಿನ್ನಲ್ಲಿರ್ತಕ್ಕಂಥ ನಾನು ಅಂತಕ್ಕಂಥದ್ದು ಅಥವಾ ಆತ್ಮ ಅಂತಕ್ಕಂಥದ್ದು ಅದು ತಾನೇ ಪ್ರಜ್ವಲಿಸಿ ಉರಿತದ. ಇದು ಅಲ್ಲಮ್ಮ. ಮಾಡಬೇಕು. ವಿಷಯಗಳು ಎಷ್ಟು ದಿವಸ ಬರೋದವ ನಮ್ಮ ಜೊತೆ ಹೇಳಿ? ಬರೋದಿಲ್ಲ ಅವೆಲ್ಲ. ಯಾರು ಈ ಜಗತ್ತಿನಲ್ಲಿ ಬಂದವರೆಲ್ಲ ಏನ ಭೂಮಿ ತೊಗೊಂಡು ಹೋಗ್ಯಾರ, ಏನೇನು ಮನಿಗಳು ತೊಗೊಂಡು ಹೋಗ್ಯಾರ? ಯಾರು ಏನೇನು ಒಯ್ದಿಲ್ಲ ಅಷ್ಟೆ. ಬರುವಾಗನೂ ಖಾಲಿ, ಹೋಗುವಾಗನೂ ಖಾಲಿ. ಸುಮ್ಮನೆ 100 ವರ್ಷ ಬಡ್ದಾಡಿ 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 ಯಾವುದು ಈ ಜಗತ್ತಿನನ್ನ ಅರಿಲಾರನೆ ಹೋಗ್ತೇವಲ್ಲ, ಅದು ಮಹಾ ತಪ್ಪು ಅಂತ ಹೇಳ್ತಾರೆ. ಅರಿವಂತಕ್ಕಂಥದ್ದು ಅದಂದ ಬಳಿಕ ನೀನು ಅರ್ಕೋಬೇಕಲ್ಲ ಒಂದಿಷ್ಟು. ಏನ್ ಅರಿಯೋದಾಗ್ಯದ? ನಾವು ಸಂಸಾರವನ್ನ ಅರಿಯೋದಾಗ್ಯದ. ಲಗ್ನ ಅಂದ್ರೆ ಸಾಕು, ನಮ್ಮ ಹುಡುಗರು ಹೋಗಿ ಬಿದ್ದುವ. ಬರೀ ಲಗ್ನ ಅಂದ್ರೆ ಸಾಕು. ಏನದ ಅದರಲ್ಲಿ? ತ್ಯಾಗ ಅಂತಕ್ಕಂಥದ್ದು ಮಾಡಬೇಕಾಗ್ತದ. ನೀನು ಈ ಜಗತ್ತಿಗೆ ಬಂದಿದ್ದ ಉದ್ದೇಶ ಏನದ ನೋಡಬೇಕಾಗ್ತದ. ಒಳಗ ಜ್ಯೋತಿ ಅಂತಕ್ಕಂಥದ್ದು ಉರಿತದಲ್ಲ, ಅದನ್ನೂ ಒಂದು ಸ್ವಲ್ಪ ಅದರ ಕಡೆ ಲಕ್ಷ್ಯ ಇರಬೇಕಾಗ. ನಾನು ಎಂಬುದು ಜ್ಞಾನರತ್ನದ. ಅದು ಬರೀ ಸಾಮಾನ್ಯ ರತ್ನ ಅಲ್ಲ, ಜ್ಞಾನರತ್ನ. ಈ ಮನಸ್ಸನ್ನ ಸರಿಯಾಗಿ ನಾವು ಏನಾದರೂ ಬಳಸಿದ್ದೆ ಆದ್ರ ಅದು ವಿಶ್ವದ ಹಿಂದಿರತಕ್ಕಂಥ ಸತ್ಯವನ್ನ ದರ್ಶಿಸಿಕೊಡ್ತದ, ಅಥವಾ ಆತ್ಮವನ್ನ ದರ್ಶಿಸಿಕೊಡ್ತದಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ಮನಸ್ಸು ಬಹಳ ಅದ್ಭುತವಾದಂಥ ವಸ್ತು ಅಂತ ಹೇಳಿ ಯಾರು ಹೇಳ್ತಾರ? ಬಸವಣ್ಣವರು ಕರೀತಾರೆ. ಅದ್ಭುತವಾದಂಥ ಶಕ್ತಿ ಅದ ಅದಕ್ಕೆ. ಆದ್ರೆ ನಾವು ಅದನ್ನೇನು ಮಾಡ್ತೇವೆ? ಕೆಡಿಸ್ತೀವ. ಕೆಡಿಸಬಾರ್ದು. ಹೇಳಿದ ಏನು ಹೇಳಿದ್ರು ಬಲ್ಲವರು? ಮಾದೇವನನ್ನಾಗಿ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳಿದಾರಂದ ಬಳಿಕ
ನೋಡ್ಬೇಕಾಗ್ತದ ಹೆಂಗ ಮಾದೇವ ಆಗ್ತದ ಅಂತಕ್ಕಂಥದ್ದು ಯಾವುದರಲ್ಲಿ ತಿಳಿಸ್ಕೊಡ್ತಾವೆ? ಮುತ್ತು ರತ್ನ ವಚನಗಳೆಲ್ಲವೂ ಅದಾವ. ದಾರಿ ತೋರಿಸ್ತಾವು ನಮಗವು. ನೀನು ಈ ದಾರಿದಲ್ಲಿ ಹೋಗು, ಆ ಮುಂದೆ ಏನೋ ಒಂದು ಸತ್ಯ ಅದಲ್ಲ, ಅದು ನಿನಗೆ ಸಿಗ್ತದ. ದಾರಿನೇ ಬಿಟ್ಟು ಹೊಂಟೆಪ್ಪ ಅಂತಂದ್ರೆ ನಿನಗೇನು ಸಿಗ್ತದ ಹೇಳಿ? ನಾವೇನು ಮಾಡಿದ್ವು? ಬರೀ ಲೋಕದ ಡೊಂಕನ್ನು ತಿದ್ಕೊಂಡು ಹೊಂಟೇವೆ ನಾವು. ಅವ್ರು ಹಂಗದಾರ, ಇವ್ರು ಹಿಂಗದಾರ, ಇವ್ರು ಹಂಗದಾರ, ಇವ್ರು ದೊಡ್ಡ ಶ್ರೀಮಂತರದಾರ, ನಾವು ಬಡವರದೇವು. ಯಾವತ್ತಿಗೂ ಅವ್ರನ್ನ ತಿದ್ದಕ್ಕಿಂತಲೂ ಒಂದಿಷ್ಟು ಕೂತು ಓದು. ಯಾವಾಗ ಸಮಯ ಸಿಗ್ತದ, ಯಾವಾಗ ಸಂದರ್ಭ ಸಿಗ್ತದ, ಎಲ್ಲವನ್ನ ಒಂದಿಷ್ಟು ನೋಡವ್ವ. ಏನು ಬಹಳ ಕಠಿಣದವ. ನಾವು ಮಕ್ಕಳಿಗೆ ದೊಡ್ಡ ಇಂಗ್ಲೀಷ್ ಕಲಿಸಿ ದೊಡ್ಡ ಸಾಫ್ಟ್ವೇರ್ ಇಂಜಿನ್ ಮಾಡಿ ಲಕ್ಷ ಲಕ್ಷ ಕಟ್ಟೆ ಪಗಾಲ್ ತೊಗೊಂಡೋದಕ್ಕೆ ಸಮ ಅಲ್ಲವು ಮಾತುಗಳದಾವ. ಸಾಕ್ಷಾತ್ ದೇವರಿಂದ ಬಂದಂತ ಮಾತುಗಳದಾವ ಅವು. ಕಾಳಜಿ ವಹಿಸ್ಬೇಕಾಗ್ತದ. ದೇವ್ರ ಮಾರ್ಗ ತೋರಿಸ್ತಾವ ಅಂದ ಬಳಿಕ ಒಂದಿಷ್ಟು ನಾವು ಕಾಳಜಿ ಇರಬೇಕಾಗ್ತದೆ. ನಾವು ಎಲ್ಲವನ್ನ ಮರೆತು ನಡೆದೆ. ಜನಗಳು ಬಹಳ ಅದ್ಭುತವಾದಂಥದ್ದು. ಎಲ್ಲಾ ಜಗತ್ತಿನಲ್ಲಿ ಯಾರೇ ಏನೇ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಿದರೂ ಸಹ ಮೊದಲು ಎಲ್ಲಿ ಹಣಿಕೆ ಹಾಕ್ತಾರಂದ್ರ 12ನೇ ಶತಮಾನದಲ್ಲಿ ಏನು ವಚನಗಳದಾವಲ್ಲ, ಮೊದಲು ಹಣಿಕೆ ಹಾಕಿರ್ತಾರ. ಆಮೇಲೆ ಬೇರೆ ದಾರಿ ಹಿಡಿದು ಹೋಗಿ ನಾವು ಲಿಂಗಾಯತರಲ್ಲ ನಿಂದ್ರ ಬೇಕಲ್ಲ. ಯಾವುದ್ರ ಆಧಾರ ಇಟ್ಕೊಂಡಿರ್ತಾರ ಅಂದ್ರೆ ಇವೇ ಆಧಾರ ಇಟ್ಕೊಂಡಿರ್ತಾರ ಅವ್ರ. ಹಾಗೆ ಇನ್ನೂ ಒಬ್ಬರು ಮಹಾಪಂಡಿತರು ಬರ್ತಾರೆ ಜಗತ್ತಿನಲ್ಲಿ, ವಚನಗಳನ್ನು ಏನು ಮಾಡ್ತಾರ, ಅದ್ರೊಳಗಿಂದ ಒಂದು ಸಾಲು ತಿದ್ದುದು. ಅಂದ್ರೆ ಇವ್ರು ಜಗತ್ತಿನಲ್ಲಿ ಬಹಳ ಬಸವೇಶ್ವರಕ್ಕಿಂತಲೂ ದೊಡ್ಡ ವ್ಯಕ್ತಿಗಳಾಗವ್ರು ಇವರೆಲ್ಲ. ಹಂಗಾಗ್ತದ? ಆಗೋದಿಲ್ಲ. ಒಬ್ಬ ಮಹಾತ್ಮರಾಗಿ ಹೋಗ್ಯಾರ ಅಂದ ಬಳಕ ಇನ್ನೊಬ್ರು ಮಹಾತ್ಮರು ಹಂಗಾಗ್ಲಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಿದ್ದೇಶ್ವರ ಸ್ವಾಮೀಜಿ ಆಗಿ ಹೋಗ್ಯಾರಂದ್ರೆ ಇನ್ನೊಬ್ರು ಸಿದ್ದೇಶ್ವರ ಸ್ವಾಮೀಜಿ ಬರೋದಿಲ್ಲ. ಹಂಗಾಗ್ತದ? ದೇವರಲ್ಲಿ ದೇವ್ರ ಏನ್ ಮಾಡಿದಾನ, ಎಲ್ಲರಿಗೂ ಒಂದು ಪವರ್, ಒಂದು ಶಕ್ತಿ ಅಂತಕ್ಕಂಥದ್ದು ಇಟ್ಟಿದಾನ. ಆ ಶಕ್ತಿಯನ್ನ ನನ್ನಲ್ಲಿ ಏನಿರ್ತದ ಅಂತಕ್ಕಂಥದ್ದು ನಾನು ಹೊರಗೆಡಬೇಕು. ಮತ್ತೊಬ್ರು ಅನುಕರಣೆ ಮಾಡಿದ್ರೆ ಎಷ್ಟು ದಿವಸ ಹೊತ್ತು ಮಾಡ್ಕೊತ ಹೋಗೋರು ನೀವು? ಆಗೋದಿಲ್ಲ ಅದಂಗ. ಅಂದ್ರೆ ಒಬ್ರು ಬಸವೇಶ್ವರ್ ಬಂದಾರ ಅಂದ್ರೆ ಈಗ 900 ವರ್ಷ ಆಗ್ಯದ. ಇನ್ನೊಬ್ರು ಯಾರು ಬಸವೇಶ್ವರ್ ಬಂದಾರ? ಯಾರು ಬಂದಿಲ್ಲ. ಇನ್ನೊಬ್ರು ಯಾರು ಸಿದ್ದೇಶ್ವರ ಸ್ವಾಮೀಜಿ ಬರ್ತಾರೇನ್? ಬರೋದಿಲ್ಲ. ಹಂಗ ಮನಸ್ಸು ದೇವ್ರು ಏನ್ ಮಾಡಿದಾನಂದ್ರ ಎಲ್ಲರ ಹತ್ರ ಒಂದು ರಹಸ್ಯವಾದಂತ ಶಕ್ತಿ ಅಡಗಿರಿಸಿರ್ತಾನೆ. ಅದಕ್ಕೆ ಜಗತ್ತಿನಲ್ಲಿ ಎಲ್ಲಾರ ಮನಸ್ಸುಗಳು ಯಾಕೆ ಬೇರೆ ಅದಾವ? ಇದೇ ಕಾರಣ. ಅದಕ್ಕೆ ನನ್ನಲ್ಲಿರ್ತಕ್ಕಂಥ ಮನಸ್ಸು ಮತ್ತೊಬ್ಬರಿಗಿರಲ್ಲ, ಮತ್ತೊಬ್ಬರಲ್ಲಿರ್ತಕ್ಕಂಥ ಮನಸ್ಸು ಇನ್ನೊಬ್ಬರಿಗಿರಲ್ಲ. ಅದು ಬದಲಾವಣೆ ಹೊಂದದ. ನಿನ್ನಲ್ಲಿ ಏನ ಅರ್ಹತೆ ಇರ್ತದ ಅದನ್ನ ಈ ಜಗತ್ತಿಗೆ ಒಂದಿಷ್ಟು ಸಾಬೀತುಪಡಿಸು. ಸುಮ್ಮನೆ ಯಾರೇ ಬರೆದಂಥದ್ದು, ಮಹಾತ್ಮರ ಬರೆದಂಥದ್ದು, ಅವ್ರ ಮುಂದೆ ನೀ ದೊಡ್ಡ ಜ್ಞಾನಿ ಆಗ್ತೀನಂದ್ರ ಅದು ಹಾಸ್ಯಾಸ್ಪದ. ಅದೇನಂತಾರಲ್ಲ, ಹುಚ್ಚರಂತ ಕರೀತಾರೆ. ಏನ್ ಮಾಡೋವ್ರ ಮಾಡಿದಾರ, ಹಂಗ ಮಾಡ್ತಾರ. ಜಗತ್ತದ ಆದ್ರ ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ಏನೇ ಇರ್ಲಿ, ಆ ಮೂಲ ವಚನಗಳಂತಕ್ಕಂಥವು ಏನದವಲ್ಲ, ಅವಕ್ಕೆ ಏನಾದರೂ ಯಾರ ಧಕ್ಕೆ ಕೊಟ್ರ, ಏನಾದರೂ ಮಾಡಿದ್ರ ಕೈ ಸುಟ್ಕೊಂಡೇ ಸುಟ್ಕೋತಾರ. ಅವ್ರು ತಾವೇ ಸುಟ್ಕೋತಾರ. ಯಾರು ಹೇಳೋದು ಬೇಡ. ನಾವು ಅದರ ಉದಾಹರಣೆಯನ್ನು ಗಮನಿಸಿದೆವು. ನಾವು ಅದನ್ನು ಕಣ್ಣಾರ್ಲಿ ಕಂಡವರು ನಾವದೇವು. ಅದ ಆತ್ಮರ ಮಾತುಗಳಂದ್ರ ಬಹಳ ಅದ್ಭುತವಾದಂಥ ಮಾತು. ದೇವನನ್ನ ದರ್ಶಿಸಿಕೊಡ್ತಾವ. ಅದು ನಾವು ಇನ್ನೊಂದು ಮಾತು ಹೇಳಬೇಕಾಗ್ತದ ಅವು ವಚನಗಳನ್ನು ಕುರಿತು. ಅವು ಸುಮ್ಮನೆ ನಾವು ಬಸವಣ್ಣವ್ರ ವಚನ, ಅಕ್ಕಮಹಾದೇವ್ರ ವಚನ ಅನ್ನೋಕ್ಕಿಂತಲೂ ಸಾಕ್ಷಾತ್ ದೇವನ ಬಾಯಿದಿಂದೆ ಹೊರಗಂತದ ಮುತ್ತು ರತ್ನಗಳಂತ ಹೇಳಿದ್ರು ಏನು ತಪ್ಪಾಗೋದು. ದೇವ್ರ ಬಾಯಿದಿಂದೆ ಬಂದಿರ್ತಾವಲ್ರ ಅವ್ರು. ಸತ್ಯವನ್ನ ಅರಿತಾರಂದ ಬಳಿಕ ಆ ಸತ್ಯ ಹತ್ರ ಹೋಗಿ ನಿತ್ತಾಗ ಏನಾಗೈತಿ, ಅಲ್ಲಿ ಅನುಭವ ಆದಂತ ಮಾತುಗಳನ್ನೇ ಅವರು ಇದರಲ್ಲಿ ಸ್ಪಷ್ಟಪಡಿಸಿರ್ತಾರೆ. ಅನುಭವದ ಮಾತುಗಳದಾವ. ಏನು ತಿದ್ದವ್ರದ್ರೆ ನಿಮಗೇನು ಅನುಭವದ ಅದರದು? ಏನೇನಿಲ್ಲ ಅಷ್ಟೇ. ಅದು ನಮ್ಮ ಸ್ವತ್ತು, ಪ್ರತಿ ಕುಟುಂಬದ ಸ್ವತ್ತು. ಕರ್ನಾಟಕ ರಾಜ್ಯದಲ್ಲಿ ಅವು ಏನು ವಚನಶಾಸ್ತ್ರದಲ್ಲ, ಅದು ನಮ್ಮ ಹಕ್ಕದದು. ನಾವು ರಕ್ಷಣೆ ಮಾಡುವಂತ ಹಕ್ಕದು ನಮಗದ. ಪ್ರತಿಯೊಂದು ಮನೆಯಲ್ಲೂ ವಚನಗಳ ಬುಕ್ ಇಡಬೇಕಾಗ್ತದ. ಮಾತುಗಳ ವಿಚಾರ ಮಾಡ್ಬೇಕು. ನಮ್ಮ ಆಸ್ತಿ ಈಗ ನಮ್ಮ ಕುಟುಂಬ ರಕ್ಷಣೆ ಮಾಡೋದಲ್ರಿ. ನಮ್ಮ ಕುಟುಂಬದಾಗ ಏನಾರ ಆಯ್ತಪ್ಪ ಅಂತಂದ್ರೆ ನಾವು ರಕ್ಷಣೆ ಮಾಡ್ತೀವಿ. ಆಗ ಅದು ನಮ್ಮ ಆಸ್ತಿ, ಅದು ನಮ್ಮ ಹಕ್ಕದು, ನಮ್ಮ ಸ್ವತ್ವದು. ಅದಕ್ಕೆ ನಾವೆಲ್ಲರೂ ಅದಕ್ಕೆ ಕೈ ಕಟ್ಟಿ ಎದ್ದು ನಿಲ್ಲಬೇಕಾಗ. ಹಾಗೆ ಈ ಮೂಲ ಸತ್ಯ ಅಂತಕ್ಕಂಥದ್ದನ್ನು ಅರಿತೇವಲ್ಲ, ಬೇರೆ 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 ಬೇರೆದರಲ್ಲಿ ಬೇರೆ ಬೇರೆ ಮಾರ್ಗಗಳದಾವು. ಅವರು ಹೇಗದಾವ ಅಂದ್ರೆ ಬಹಳ ಕಠಿಣದಾವು, ಬಹಳ ಕಠಿಣದಾವ್ ನಿಯಮಗಳು. ನಮ್ದು ಏನಿಲ್ಲ, ಸೀದಾ ಸಾದಾ ದಾರಿ ಅದ್ ನಮ್ಮದು. ನೀ ಹಿಂಗ ಮಾಡು, ನೀ ಹೋಗಿದ್ದ ಸತ್ಯವನ್ನ ಅರಿತಿ ಅಂತಕ್ಕಂಥದ್ದು ಸೀದಾ ನೇರವಾದಂಥ ಮುತ್ತು ರತ್ನಗಳು ಹೇಳ್ಕೊಡ್ತಾವ. ಹಂಗೆ ಯಾರೇ ಹೇಳಿದಾರ?
ಯಾರೂ ಇಲ್ಲ. ಹೇಗದ? ಅಲ್ಲಮ ಹೇಳುವಂಥ ವಚನ ಬಹಳ ಅದ್ಭುತವಾದಂಥದ ವಚನ. ಜಗತ್ತಿನಲ್ಲಿ ಇಷ್ಟು ಅದಾವ, ಅವು ಯಾವ ನಿನ್ನೂ ಆಗುವುದಿಲ್ಲ. ಒಳಗೆ ನಿಂದಂತಕ್ಕಂಥದ್ದು ಒಂದು ಏನು ಆತ್ಮ ಅಂತಕ್ಕಂಥದ್ದು ಅದಲ್ಲ. ಅದನ್ನು ಎಲ್ಲವ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ತೆಗಿ, ಎಲ್ಲ ಒಂದಿಷ್ಟು ನಿಷ್ಕಾಮ ಕರ್ಮಗಳನ್ನು ಮಾಡು. ಏನು ಪ್ರತಿಫಲ ಇಲ್ಲಾರ್ದೆ, ಅಪೇಕ್ಷೆ ಇಲ್ಲಾರ್ದೆ ನೀ ಏನು ಕಾರ್ಯಗಳನ್ನು ಮಾಡ್ತಿಲ್ಲ, ಈ ಜಗತ್ತಿನಲ್ಲಿ ದೇವನ ಸಂಪತ್ತದ ಎಲ್ಲವು. ಜಗತ್ತೇ ಈ ದೇವ್ರನಲ್ಲಿ 24 ತಾಸು ದೇವರೇ ಈ ಜಗತ್ತಿನಲ್ಲಿ ಪುಕಾಟಾಗಿ ದುಡಿತಾನ ಅಂದ ಬಳಕ ನಮ್ದೇನದ? ದುಡಿದಿಲ್ಲ ದೇವ್ರು. ಆಕಾಶದಲ್ಲಿ ವಾಯು ರೂಪದಲ್ಲಿ ಆತ ದುಡಿತಾನ. ಭೂಮಂಡಲ ರೂಪದಲ್ಲಿ ಎಲ್ಲರಿಗೆ ಆಹಾರವನ್ನ ಕೊಡ್ತದ ಭೂಮಿ. ಅಗ್ನಿ ರೂಪದಲ್ಲಿ ಈ ಜಗತ್ತಿನಲ್ಲಿ ಪ್ರಚಲಿತದಲ್ಲಿ ಅದ. ದೇವರೇ ಈ ಜಗತ್ತಿನಲ್ಲಿ 24 ತಾಸ ಪುಗುಶಟೆ ದುಡಿತಾನ ಅಂದ್ರ ನಾವು ಒಂದಿಷ್ಟು ಸಮಾಜಕ್ಕಾಗಿ ಕಾರ್ಯಗಳನ್ನು ಮಾಡ್ಲಿಕ್ಕ ಪ್ರತಿಫಲವನ್ನ ಬಯಸಿ ಮಾಡ್ತೇವಂದ್ರ ನಾವು ಉಮ್ಮಂತ ಹುಚ್ಚರು ಯಾರು ಅಲ್ಲ ಅಂತ ಅರ್ಸ್ತಾರೆ. ದೇವರೇ ದುಡಿತಾನೆ ಇಲ್ಲಿ 24 ತಾಸು. ಒಂದಿಟ್ಟು ಏನಾರೇ ದೇವ್ರು ದುಡಿಯುವಂತ ಸಂದರ್ಭದಲ್ಲಿ ಒಂದು ದಿವಸ ರಜೆ ತೋತಿನಂತ ಹೇಳಿ ಏನಾರ ಗಾಳಿ ನಿಂತು ಬಿಟ್ರ ಏನಾಗ್ತದ ಹಣೆ ಬರ ಹೇಳಿ? ಎಲ್ಲಾ ಶರೀರಗಳೆಲ್ಲವೂ ಬಿದ್ದು ಹೋಗ್ತಾವ. ಜಗತ್ತಿನಲ್ಲಿ ಕ್ಷಣ ಮಾತ್ರದಲ್ಲಿ ಬಿದ್ದು ಹೋಗುದಿಲ್ಲ. ಗಾಳಿ ನಾ ಒಂದ್ ದಿವ್ಸ ರಜೆ ತೋತಿನಂತ ಹೇಳ್ತಂತ ತಿಳ್ಕೊಳ್ರಿ, ಎಲ್ಲಿ ಹೋಗವ್ರು? ಎಲ್ಲಿ ಹೋಗವ್ರ? ಅದಕ್ಕೆ ಸತ್ಯ ಯಾವತ್ತಿಗೂ ಹಂಗೆ ಮಾಡಿಲ್ಲ. ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತ. ದೇವ್ರಂತಕ್ಕಂಥವ್ ಯಾರಿಗೆ ಅನ್ಯಾಯ ಮಾಡೋದಿಲ್ಲ. ಹಂಗದರಲ್ಲಿ ಗುಣನೂ ಇಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ದೇವರೇ 24 ತಾಸುಗಳವರೆಗೆ ಫ್ರೀಯಾಗಿ ದುಡಿತಾನ ಅಂದ ಬಳಿಕ ನಂದು ಇಷ್ಟು ಒಂದಿಷ್ಟು ಆದ್ಯದಲ್ಲಿ ನಮಗ ದೇವನನ್ನ ದರ್ಶಿಸ್ಕೊಡ್ಬೇಕಾಗಿತ್ತಂದ್ರೆ ನಾವೇನು ದೊಡ್ಡ ಮಹಾ ಕೆಲಸ ಮಾಡ್ಬೇಕಾಗಿಲ್ಲ. ಒಂದಿಷ್ಟು ಕಸ ಹೊಡಿದು ಮಾಡಿದರೂ ನಡೀತದ, ಅದು ದೇವನಿಗೆ ಸಮರ್ಪಣೆಗೊಳ್ತದ. 12ನೇ ಶತಮಾನದಲ್ಲಿ ಒಂದಿಷ್ಟು ವಿಚಾರ ಮಾಡಿ ನೋಡಿ, ಎಲ್ಲರೇನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರೆ ಏನಾವಾಗ? ಏನು ದೊಡ್ಡ ದೊಡ್ಡ IAS ಆಫೀಸರ, KS ಆಫೀಸರ್ ಇದ್ರೆ ಏನ್ ಮಾನ್ಯವಾದಂಥ ಕೆಲಸಗಳವ್ವ. ಧೂಪದ ಗಗ್ಗವೆಂದ ಕೆಲಸ ಏನಿತ್ತು? ನಶಿಕ್ನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇಡೀ ಊರು ತುಂಬ ಒಂದಿಷ್ಟು ಧೂಪ ದೀಪಗಳನ್ನ ಹಾಕ್ತಿದ್ಳು ಅಥವಾ ಧೂಪವನ್ನ ಬೆಳಗ್ತಿದ್ಳು ಹಾಕಿ. ಅಂಥವ್ರು ದೇವರನ್ನ ಕಂಡಿದಾರಂದ ಬಳಿಕ ನಮ್ಮ ಇನ್ನು ದೊಡ್ಡ ದೊಡ್ಡ ಕಲ್ತವ್ರು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಿ, ಅವ್ರೆಲ್ಲಿ ಹೇಳಿ? ಏನು ಕಲಿಲಾರ್ದವ್ರು ಅವ್ರ, ಏನು ಕಲ್ತೇ ಇಲ್ಲ. ಮತ್ತೆ ಅವ್ರ ದೇವರನ್ನ ಕಂಡಾರ ಅಂದ್ರ ಬಳಿಕ ನಮ್ಮ ಮಕ್ಳು ಎಲ್ಲಿ ಹೊಂಟಾರ? ವಿಚಾರ ಮಾಡ್ಬೇಕಲ್ಲ. ಒಂದಿಷ್ಟು ಭಾರಿ ಕಲ್ತಾರ, ಅಮೇರಿಕದಾಗ ಹೋಗ್ಯದಾರ, ಲಂಡನ್ದಾಗ ಹೋಗ್ಯದಾರ. ಒಂದು ನೋಡಿದ್ರೆ ಒಂದು ವಚನ ಗೊತ್ತಿಲ್ಲ. ಕಲಿಸ್ಬೇಕಾವು ಮಕ್ಕಳಿಗೆ. ಸಣ್ಣವರಿದ್ದಾಗ ಮನ್ಯಾಗ ಒಂದಿಷ್ಟು ಹೇಳ್ಕೋತ ಲಿಂಗ ಪೂಜೆ ಮಾಡ್ಕೋತ ತಾಯಿ ಒಂದಿಷ್ಟು ಅಂತಿದಳಂದ್ರ ಅದೇ ಕಲಿತಾವ ಅವು. ನಾನು ಒಂದು ಉದಾಹರಣೆ ಏನು ಗಮನಿಸಿದ್ದಂದ್ರೆ, ನಾನು ಬ್ಯಾಂಕ್ ನೌಕರಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಮ್ಮನ ಮಗಳೊಂದು ಸಣ್ಣದು ಹುಡುಗಿತ್ತು. ತಾಯಿ ದಿನಂಪ್ರತಿ ಲಿಂಗ ಪೂಜೆಯನ್ನ ಮಾಡ್ತಿದ್ದಳು. ಆ ಹುಡುಗಿ ಏನು ಮಾಡ್ತಿತ್ತು, ದಿನ ಅಜ್ಜಿನ ಲಿಂಗ ಪೂಜೆ ಮಾಡೋದನ್ನ ನೋಡ್ತಿತ್ತು. ನಾನು ಒಂದು ಸಲ ಹೊರಗೆ ಹೊಂಟಾಗ ಅದು ಹೋಗಿ ಉಸುಕಲ್ಲಿ ಕೂತು ಕೈಯಾಗ ಕಲ್ಲು ಹಿಡ್ಕೊಂಡು ಓಂ ನಮಃ ಶಿವ ಅಂತಿತ್ತು. ಅಂದ್ರೆ ಸಂಸ್ಕಾರ ಅಂತ ಕರೀತಾರ ಮಕ್ಕಳಿಗೆ ಮನೆಯಲ್ಲಿ. ಸಂಸ್ಕಾರ ಹೆಂಗೆ ಕಲಿತಾವ? ನಾವು ದೊಡ್ಡವ್ರು ಏನು ಮಾಡ್ತೇವಲ್ಲ ಅದೇ ಸಂಸ್ಕಾರವನ್ನ ಮಕ್ಕಳ ಮೇಲೆ ಪ್ರಭಾವ ಬೀರ್ತದ ಅನ್ನಿಸೋದು. ಒಂದಿಷ್ಟು ವಚನವನ್ನ ಕಳಬೇಡ, ಕೊಲಬೇಡ, ಹೆಂಗದ ಸಪ್ತ ಸೂತ್ರಗಳು. ಮತ್ತೆ ಅದ್ರಾಗೇನು ನೋಡಿದ್ರೆ ಏನು ದೊಡ್ಡ ಒಂದು ಪೇಜ್ ಇಲ್ಲದು, ಎಲ್ಲ ಕೂಡಿರಿ 4 ಬೇಡ 5 ಸಾಲದ. ಅದ್ರಾಗ ಎಲ್ಲ ಆ 7 ತತ್ವಗಳನ್ನ ನಾವೇನಾದ್ರೂ ಪಾಲಿಸಿದ್ದೆ ಆದ್ರೆ ನಿಜವಾಗಿಯೂ ನಾವು ಈ ಜಗತ್ತಿನಲ್ಲಿ ದೇವರಲ್ಲಿ ದೇವರಾಗಿ ಹೋಗ್ತೇವಂತಕ್ಕಂಥ ಮಾತನ್ನ ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಬಸವೇಶ್ವರರ ಪೂಜ್ಯ ಪಾದಾರವಿಂದಗಳಿಗೂ, ಮಹಾತ್ಮ ಸಿದ್ದೇಶ್ವರ ಅಪ್ಪಾಜಿಯವರ ಪೂಜ್ಯ ಪಾದಾರವಿಂದಗಳಿಗೂ, ಗುರು ಪೂಜ್ಯ ಅಪ್ಪಾಜಿಯ ಪೂಜ್ಯ ಪಾದಗಳಿಗೂ ಸಮರ್ಪಿಸಿ ಈ ಇಲ್ಲಿಗೆ ಕರೆಸಿ ನನ್ನ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಒದಗಿಸಿದಂತ ಪೂಜ್ಯರಿಗೆ ನನ್ನ ಅನಂತ ಶರಣಾರ್ಥಿಗಳು ಮತ್ತು ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣ ಕಮಲಗಳನ್ನು ಸ್ಮರಣೆ, ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ನಮ್ಮೆಲ್ಲರಿಗೂ ಸರ್ವ ಆರ್ಥಿಗಳು. ತಾಸು ನಿರ್ಗಳವಾಗಿ ಅವ್ರು ಹೇಳಿದ್ರು.
ಮಗ್ನಾಗಿರಿ ನೀವೆಲ್ಲ. ಹೆಂಗ ಹೇಳಿದ್ರು ಅಂದ್ರೆ ಮನಸ್ಸು, ಎಲ್ಲಕ್ಕೂ ಕಾರಣ ಮನಸ್ಸು. ಮನಸ್ಸು ಪ್ರವಚನಕ್ಕೆ ಬರ್ತಾ ಇರ್ತೀರಿ, ದಾರ್ಯಾಗ ಏನೋ ಒಂದು ಬಂತಂದ್ರೆ ಅಲ್ಲೇ ಮುಂದೆ ನಿಂದಿರ್ತೀರಿ. ಆ ಪ್ರವಚನಕ್ಕೆ ಬರ್ತಾ ಇದ್ದೀವಿ ಅನ್ನೋದು ಮರ್ತೇ ಹೋಗ್ತದೆ. ಅಷ್ಟಕ್ಕ ನಾವು ನೋಡ್ತಿರ್ತೀವಿ ಅಪ್ಪೋರ್ ಕಾರ್ಯಕ್ರಮದಾಗ ವಚನ ಜಾತ್ರೆಯಲ್ಲಿ ಎಲ್ಲರೂ ಅಪ್ಪೋರ್ ದಾಸೋ ಜ್ಞಾನ ಪ್ರಸಾದ ಪ್ರವಚನ ಕೇಳಬೇಕು ಅಂತ ಬರ್ತೀರಿ. ಅದ್ರಾಗ ಲೈನ್ ದುಕಾನ್ ಇರ್ತಾವ. ಆ ಲೈನಾಗ ದುಕಾನ್ ಇದ್ದಾಗ ಅಲ್ಲೇ ಹೋಗಿ ನಿಂತು ಅದು ತಗೊಲೆ, ಇದು ತಗೊಲೆ, ಅದು ತಗೊಲೆ, ಇದು ತಗೊಲೆ. ಅಷ್ಟೊತ್ತಿನ ಪ್ರವಚನ ಮುಗೀತದ, ಎಲ್ಲನೇ ಮುಗೀತದ. ದುಃಖ ಮನಸ್ಸಂತ. ನಾವು ಯಾವುದು ಗುರಿ ಇಟ್ಟುಕೋತೀವಿ ಆ ಗುರಿ ಪ್ರಕಾರ ನಾವು ಹೋಗ್ಬೇಕಾದ್ರೆ ನೀವು ಪ್ರವಚನಕ್ಕೆ ನಿತ್ಯ ಬಂದ್ರೆ ಆ ತಾಕತ್ತು ಬರ್ತದೆ, ಆ ಶಕ್ತಿ ಬರ್ತದೆ, ಆ ಇದು ಬರ್ತದೆ. ಯಾಕಂದ್ರೆ ಹೇಳಿಲ್ಲೇನು ಶರಣರು, ಸಕಲೇಂದ್ರಿಯಗಳಲ್ಲಿ ಕಳೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಗಂಡು ಸುಳಿವಾತನೇ ದುಃಖಿ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ. ಮನವು ಅಂತರ್ಮುಖಿಯಾದಡೆ ಅವಿರಳ ಜ್ಞಾನಿ. ಎರಡೇ ಮಾತು. ಮನಸ್ಸು ಬಹಿರ್ಮುಖ ಆಯ್ತು, ಅದು ಏನಾಯ್ತದ? ಮನವು ಬಹಿರ್ಮುಖವಾಗ ಮಾಯಾ ಪ್ರಪಂಚ. ಆ ಮಾಯಾ ಪ್ರಪಂಚ ಬಂತು ಅಂದ್ರೆ ಮುಗೀತು. ಯಾವುದೂ ಇದು ಒಳಗ ಎಚ್ಚರಿಕೆ ಕೊಡ್ತಿರ್ತದ, ಅದಲ್ಲೇ ಒಳಗ ಶಕ್ತಿ ಅದ. ಗುರುಗಳು ಹೇಳಿದ್ರಲ್ಲ, ಒಳಗೆ ದೊಡ್ಡ ತಾಕತ್ತದ. ಒಳಗೆ ನಮ್ಮಲ್ಲಿ ಆ ಪರಮಾತ್ಮನ ತಾಕತ್ತು ದೇವರು ನಮ್ಮೊಳಗ ಆ ಶಕ್ತಿ ಇಟ್ಟೆ ಕಳ್ಸನ. ಸತ್ಯವಸ್ತು ನಮ್ಮೊಳಗೆ ಇಟ್ಟೆ ಕಳ್ಸನ, ಪರಮಾತ್ಮನ ವಸ್ತು ನಮ್ಮೊಳಗೆ ಇಟ್ಟೆ ಕಳ್ಸನ. ಆದ್ರ ಅದನ್ನು ನಾವು ಮರ್ತೀವಿ. ಯಾರೋ ಒಬ್ರು ಒಂದು ಮೂರ್ತಿ ಸ್ಥಾಪನಾ ಮಾಡ್ಲಾಕ ಎಲ್ಲೋ ಸಿಕ್ತು. ಅದನ್ನ ತಗೊಂಡು ಚಕ್ಡಿದಾಗ, ದೊಡ್ಡ ಚಕ್ಡಿದಾಗ ತಗೊಂಡು ಬರ್ತಿದ್ರಂತ. ಅದು ಮಣ್ಣಿನ ಮೂರ್ತಿ ಇತ್ತು, ಹೊಡ್ದಿತ್ತು, ಹೊಡ್ದಿತ್ತು. ಮೋಡ ಬಂದಿತ್ತು. ಈಗ ಸ್ವಲ್ಪ ಮೋಡ ಬಂದು 4 ಹನಿ ಬಂದದೇನೋ, ಒಳಗೆ ಹಾಕಿರಿ. ಹಂಗ ಮೋಡ ಬಂದಿತ್ತು. ಓದೋ ಅಂತ ಮಳಿ ಪ್ರಾರಂಭ ಆಯ್ತು. ನೋಡೋಣ, ದೊಡ್ಡ ಮೂರ್ತಿ, 13 ಮೂರ್ತಿ, ಅದು ಬಸವಣ್ಣನವರ ಮೂರ್ತಿ, ಅದು ದೊಡ್ಡ ಮೂರ್ತಿ. ಅಂಥ ಮೂರ್ತಿಯನ್ನ ಓದೋ ಅಂತ ಮಳೆ ಸುರಿತದ, ಹೆಂಗ್ ಮಾಡೋಣ ಅಂತ ಲೆಕ್ಕ ಹಾಕ್ತಾ ಇದ್ರು. ಭಾಳ ಕಣ್ಣಾಗ ನೀರು ಬರ್ತಿತ್ತು. ದೇವ್ರಿಗೆ ಪ್ರಾರ್ಥನಾ ಮಾಡ್ಲತ್ತಿರು, ಆದ್ರೆ ಮಳೆ ಕೇಳಂಗಿಲ್ಲ. ಮಳೆ ಬಿತ್ತು. ಏನಾಯ್ತು? ಮಣ್ಣೆಲ್ಲ ತೊಳ್ಕೊಂಡೋಯ್ತು. ಒಳಗೆ ಬಂಗಾರದ ಮೂರ್ತಿ ಬಂತು. ಹಂಗ ದೇವರು ಮ್ಯಾಲ ಮಣ್ಣಿನ ಮೂರ್ತಿ. ಇದು ಶರೀರ ಅಂದ್ರೆ ಮಣ್ಣು, ಇದು ದೇಹ, ಇದು ಮಣ್ಣು. ಇದ್ರೊಳಗೆ ಹೆಂಗಿಟ್ಟನ ದೇವರು ಅಂದ್ರೆ ಬಂಗಾರದ ಮೂರ್ತಿ ಇಟ್ಟನ ಅನ್ನೋದು ನಾವು ಮರ್ತು ಕೊಟ್ಟಿವಿ. ಅದನ್ನ ಮರ್ತಿದ್ರಿಂದ ಎಚ್ಚರ ಮಾಡಕ್ಕೆ ಈ ಪ್ರವಚನವನ್ನ ಇಟ್ಟಿದ್ದು. ನಮ್ಮ 100 ಕೆಲಸಗಳು ಬಿಟ್ಟು, ಎಲ್ಲನೂ ಬಿಟ್ಟು ಯಾಕೆ ಸಮಯ ಕೊಡ್ತೀವಿ? ಶ್ರಾವಣ ಮಾಸದಾಗ 1 ತಿಂಗಳನ್ನ ನೀವು ಬಂದು ಕೇಳ್ರಿ, ಪ್ರವಚನ ಕೇಳ್ರಿ ಅಂತಂದ್ರೆ ಅದು ಅದು ನಾವು ಮತ್ತೆ ಆಯ್ತಾ ಬರ್ತೇವೆ ಅನ್ಕೋತ ಮನೆಗೆ ಇರ್ತೀವಿ. ಆದ್ರೆ ಬಂದಿರಿ, ಫುಲ್ಲಾಗಿ ಬಂದಿರಿ. ನೋಡಿ, ಹೊರಗೆಲ್ಲ ತುಂಬಿ ಅದು, ಪಾಪ ಹೊರಗೆ ತುಂಬಿ ಅದು, ಒಳಗೆ ತುಂಬಿ ಅದು. ಬರ್ತಾ ಇದ್ದೀರಿ, ನಿಮ್ಗೆಲ್ಲ ಬರೋರಿಗೆಲ್ಲ ಧನ್ಯವಾದಗಳು. ಯಾಕಂದ್ರೆ ಈಗ ಹಂಗೆ ಅನ್ಬೇಕಾಯ್ತದ್ರಿ,
ಈಗ ಯಾವುದೇ ಇದಕ್ಕೆ ನಾವು ನಿಮ್ಗೆ ಹೇಳ್ತೀನಲ್ಲ, ಅದಕ್ಕೆ ನೀವು ಮಕ್ಕಳಿಗೆ ಬೈಬೇಡ್ರಿ. ಅಪ್ಪು ಹೇಳಿದ್ರಲ್ಲ, ಆ ಮಕ್ಕಳಿಗೆ ಒಳ್ಳೆ ಯಾವುದೋ ಲಿಂಗ ಪೂಜೆ ಮಾಡಿದ್ರೆ ಅದೊಂದು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತಂತ ಹೇಳಿದ್ರು ನೋಡ್ರಿ. ಅದು ಸತ್ಯ. ಸಂಸ್ಕಾರ, ಆ ಸಂಸ್ಕಾರ ಹಂಗಿರ್ತದ. ಪ್ರತಿಯೊಬ್ಬರಿಗೂ ಆ ಸಂಸ್ಕಾರ ಬಹಳ ಮಹತ್ವ. ಒಬ್ಬ ತಾಯಿ ನಡೆದೇಳಂತ, ತಲೆ ಮೇಲೆ ಬುಟ್ಟಿ ಇಟ್ಕೊಂಡು, ಒಳಗೆ ಹಣ್ಣಿದ್ದು. ಮತ್ತೊಬ್ಬಕ್ಕೆ ಎದುರು ಬಂದಳು, ಯಾಕ ಎಲ್ಲಿ ಹೋಗಿದ್ದೆ ಅಕ್ಕ, ಎಲ್ಲಿ ಹೋಗಿದ್ದಿ? ಹಿಂಗೆ ಹೋಗಿದ್ದ. ಆಯ್ತು, ಇಬ್ರು ಮಾತಾಡ್ತಿದ್ರು. ಮನ್ಯಾಗ ಹೋಗಿ ಸಣ್ಣ ಹುಡುಗಿ ಭುಜದ ಮೇಲೆ ಕುಂಸ್ಕೊಂಡು ಇಳಿಸ್ದಳು, ಕೈದಾಗ 2 ಹಣ್ಣಿದ್ದು. ಮಗ ಎಲ್ಲಿಂದ ಬಂತು ತಾಯಿ ಕೇಳಿದಳು. ಅವಾಗ ಮಗ ಅಂತು, ಯವ್ವ ನೀ ನಿಂತಿದ್ದಲ್ಲ, ಆಕಿ ಹಣ್ಣಿನ ಬುಟ್ಟಿ ಇತ್ತು, ನಾ ಭುಜದ ಮೇಲೆ ಕುಂತಿದ್ದ, ನನ್ನ ಕೈ ಮ್ಯಾಲಾಗಿದ್ದು, ನಾ ತಗೊಂಡೆ ಅಂತು. ಅವಾಗ ತಾಯಿ ಏನನ್ಬೇಕಾಗಿತ್ತು, ಮಗ ಹಂಗೆ ಕೇಳಲಾರ್ದೆ ತಗೋಬಾರ್ದು ಅಂತ ಹೇಳ್ಬೇಕಾಗಿತ್ತು. ನಿಜವಾದ ತಾಯಿ ಆಕಿ ಏನು ಹೇಳಿದ್ರು, ಐನನ ಮಗ, ಐನನ ಬಂಗಾರೆ, ಐನನ್ ಸಿಂಗಾರೆ, ಐನನ್ ರಾಜನೇ, ಐನನ್ ಪ್ರಧಾನಿನೇ, ಐನನ್ ಹಿಂಗೆ ಚುಟ್ಕಿ ಹಿಂಗೆ ಮತ್ತೆ ಹಿಂಗೆ ಮಾಡಿ ಹಿಂಗೆ ಚುಟ್ಕಿ ಮುರಿಯೋದೇನು ಮಾಡೋದೇನು. ಆ ಪಾಪ ಮಗು, ಮುಗ್ಧ ಮಗು, ಅದಕ್ಕೇನು ಗೊತ್ತಾಯ್ತು, ನಮ್ಮವ್ವ ಹಿಂಗಂದ್ರ ಒಳ್ಳೆಕಿ ಅಂತಾಳ ಅಂತ ಗೊತ್ತಾಯ್ತು. ಅದು ಎಲ್ಲಾರ ಹೋದ್ರಾಗ ಊಟಕ್ಕೆ ಹೋದಾಗ ತಾಟ್ ಇಟ್ಕೊಂಡು ಬರ್ತಿತ್ತು, ಚಮಚನೆ ತಗೊಂಡು ಬರ್ತಿತ್ತು. ಯಾರ್ದಾರ ಮನೆಗೆ ಹೋದಾಗ ಏನಾರ ಕುಂತ್ರೆ ಯಾವ್ದಾರ ವಸ್ತು ಹಿಡ್ಕೊಂಡು ಬರ್ತಿತ್ತು. ಶುರು ಆಯ್ತು. ಮುಂದೆ ದೊಡ್ಡ ಕಳ್ಳ ಅದ. ಆವಾಗ ದೊಡ್ಡ ಕಳ್ಳ ಆದ್ಮೇಲೆ ಒಂದ್ ದಿವ್ಸ ಸಿಗ್ಬೇಕಲ್ಲ, ಸಿಕ್ಕ, ಶಿಕ್ಷೆ ಕೊಟ್ಟ ನ್ಯಾಯಾಧೀಶರು. ಅವಾಗ ಅವನ ಕಣ್ಣಾಗ ಗಳಗಳ ನೀರು ಹೊಂಟಿತ್ತು. ಜಡ್ಜ್ ಕೇಳಿದ್ರಂತ, ಯಾಕೋ ತಮ್ಮ, ಕಳತನ ಮಾಡೋ ಸಮಯದಾಗ ನಿಂಗೆ ನೀರು ಬಂದಿಲ್ಲ, ಆದ್ರೆ ಈಗ ಶಿಕ್ಷೆ ಬರೋಣ ನಿಂಗೆ ನೀರು ಬರ್ತದೇನು ಅಂತ ಕೇಳಿದ್ರಂತ. ಇಲ್ಲ ಸರ್, ನಾ ಕಳತನ ಮಾಡಾಗ ಶಿಕ್ಷೆ ಕೊಟ್ಟ ಸಲಕ್ಕೆ ನನ್ನ ನೀರು ಬಂದಿಲ್ಲ. ನಾನು ಬಾಲ್ಯದಲ್ಲಿದ್ದಾಗ, ನಾನು 2 ಹಣ್ಣು ಕದ್ದಾಗ ನನ್ನ ತಾಯಿ ಭಾಳ ಒಳ್ಳೆವಂತ ಚುಟ್ಕಿ ಮುರಿದು ನನಗೆ ರಾಜ ಪ್ರಧಾನಿ ಅಂದು, ಅವಾಗ ಅದೇ ನಮ್ಮ ತಾಯಿ ಒಂದು ಕಪಾಳ ಕೊಡೋದು, ಇನ್ನೊಮ್ಮೆ ಹಿಂಗೆ ಮಾಡಬಾರ್ದು ಮಗ ಅಂದ್ರೆ ನಾ ಇವತ್ತು ಕಳ್ಳ ಆಗ್ತಿರ್ಲಿಲ್ಲ ಸರ್, ಅದಕ್ಕೆ ನಂಗೆ ನೆನಪಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಹಂಗ ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಬಹಳ ಮಹತ್ವ. ಅದಕ್ಕೆ ಅಂಥ ಸಂಸ್ಕಾರ ಇರುವಂಥ ಮನಸ್ಸನ್ನ ನಾವು ನಿರ್ಮಾಣ ಹೆಂಗೆ ಮಾಡಬೇಕು, ಅದಕ್ಕೆ ಘನಮನ ಮಾಡಬೇಕು. ಅದಕ್ಕೆ ಶರಣರು 12ನೇ ಶತಮಾನ ಶರಣರೆಲ್ಲ ಏನು ಮಾಡಿದ್ರು, ಸಾಮಾನ್ಯ ಶರಣರು ಅಸಾಮಾನ್ಯ ಆದರು. ಎಂಥವ್ರಾದ್ರು, ಬಟ್ಟಿ ಒಗೆಯವರಾದ್ರು. ಬರೇ ಬಟ್ಟಿ ಒಗೆ ಅಗಸಿರ್ಲಿಲ್ಲವ, ಏನಿದ್ದ ಅವನು ಎಲ್ಲರ ಮನಸ್ಸನ್ನ ತೊಳೆಯುವಂಥ ಮಹಾಗುರು ಸ್ವರೂಪ ಆಗಿದ್ದವ. ಮಡಿವಾಳ ಮಾಚಿದೇವ ಮಹಾಗುರು ಸ್ವರೂಪ ಆಗಿದ್ದ. ನುಲಿ ಚಂದ ಬರೇ ನುಲ್ಕಿ ಅಟೆ ಹೊಸಿತಿದ್ದಿಲ್ಲ, ಲಿಂಗಾಂಗ ಸಾಮರಸ್ಯ ಪಡೆಯುವಂಥ ಆನಂದವನ್ನ ಪಡ್ಕೊಳ್ತಿದ್ದ. ಅಂಥ ಎಲ್ಲರೂ ಆ ಗುರು ಸ್ವರೂಪ ಆಗಿದ್ರು, ಜಂಗಮ ಸ್ವರೂಪ ಆಗಿದ್ರು, ಸಾಮಾನ್ಯರು. ಅದಕ್ಕೆ ಅದು ಕಾರಣರು ಯಾರು? ಬಸವಣ್ಣನವರು. ಒಬ್ರು ಯಾರೋ ಶರಣರು ಕೇಳ್ತಾರೆ, ಇಷ್ಟೆಲ್ಲ ಕಲ್ಯಾಣ ಸಾಮ್ರಾಜ್ಯ ಆಗ್ಲಕ್ಕ ಯಾರು ಕಾರಣರಿ ಅಂತ ಕೇಳ್ತಾರೆ. ಮತ್ತಾರಪ್ಪ, ಅಲ್ಲಂ ಪ್ರಭು ಹೇಳಿಲ್ಲೇನು, ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಅಲ್ಲಂ ಪ್ರಭು ಹೇಳಿಲ್ಲೇ ಅಂತ ಅಲ್ಲಮ್ಮ ಪ್ರಭುಗಳು ಎಲ್ಲರಿಗೂ ಗುರು ಬಸವಣ್ಣ. ಅದಕ್ಕೆ ಒಂದು ನೀವು ತಿಳ್ಕೋರಿ, ಮನಸ್ಸು ನೇರವಾಗಿ ಹೋಗ್ಬೇಕಾದ್ರೆ ನಾವು ಯಾವ ಉದ್ದೇಶ ಇಟ್ಟುಕೋತೀವಿ ಆ ಉದ್ದೇಶಕ್ಕಾಗಿ ಮನಸ್ಸು ಸಿದ್ಧತೆ ಮಾಡ್ಕೋಬೇಕು. ಹೇಳಿದ್ರಲ್ಲ, ಆ ಉದ್ದೇಶಕ್ಕೆ ನಮ್ಮ ಮನಸ್ಸು ಸಿದ್ಧ ಮಾಡ್ಕೊಂಡಿವ ಅಂದ್ರೆ ನಮ್ಮ ಮನಸ್ಸು ಲಿಂಗದ ಮನಸ್ಸಾಗ್ತದ, ಮಹಾಲಿಂಗದ ಮನಸ್ಸಾಗ್ತದ. ಮನ ಅದು ಮಹಾಲಿಂಗ ಆಗ್ತದ. ಅದಕ್ಕಂತ ಮನ ಮಹಾಲಿಂಗ ಆಗ್ಬೇಕಾದ್ರ ನಾವು ನಮ್ಮ ಮಧ್ಯದಲ್ಲಿ ಆತಂಕ ಪಡ್ಕೋಬಾರ್ದು. ಕೆಲವರು ಒಳ್ಳೆ ಉದ್ದೇಶಕ್ಕಾಗಿ ವರ ಪಡ್ಕೋತಾರೆ,
ಪುರಾಣ ಕಥೆ ಗೊತ್ತಿದ್ದಿರ್ಬೇಕು ನಿಮಗೆ. ಭಸ್ಮಾಸುರ ಅಂತಿದ್ದ, ಭಸ್ಮಾಸುರ ಅಂತಿದ್ದ. ಅವ ತಪಸ್ ಮಾಡ್ದ. ತಪಸ್ ಮಾಡಿದ್ಮೇಲೆ ದೇವ್ರು ಬರೇಬೇಕಲ್ಲ. ಬಂದ ಶಿವಪ್ಪ, ಏನು ಬೇಕಪ್ಪ ಅಂದ. ಏನು ಬೇಕು ಅಂದ. ಏನು ಬೇಕು ಕೊಡ್ತೆಪ್ಪ, ನಾ ಯಾರ ಮೇಲೆ ತಲೆ ಮೇಲೆ ಇಡ್ತೀನಿ ಅವ್ರ ನಾಶ ಆಗಲಿ ಅಂತ ವರ ತಗೊಂಡವ. ಎಂತ ಅವನ ಮನಸ್ಸು ಎಂತದು. ಅವ ಸಿಕ್ಕವ್ರ ಮೇಲೆ ತಲೆ ಇಡ್ಲತ್ತ, ಭಸ್ಮಾಗ್ಲತ್ತ. ಅವ ಕೊನೆಗೆ ಎಲ್ಲಿಗೆ ಬಂದ ಶಿವನ ಮೇಲೆ ತಲೆ ಇಡ್ಲಕ್ ತಯಾರದವ. ಅವಾಗ ಶಿವ ಸಭೆದಾಗ ಮೀಟಿಂಗ್ ಆಯ್ತಂತ. ನಮ್ಮ ಶಿವ ಹೋದ್ರೆ ನಮ್ಮ ಗತಿ ಹೆಂಗ, ನಾವು ಹೆಂಗ್ ಬದುಕ್ತೀವಿ ಅಂತ ಒಬ್ರು ಯಾರೋ ಮೋಹಿನಿ ವೇಷ ತಗೊಳ್ಳೋದು. ಆಕಿ ನೃತ್ಯ ಮಾಡ್ಕೊಂಡಿದ್ರು. ಇವ ಮೋಹಿತ ಅದ. ಅವಾಗ ನಾನು ನಿನಗೆ ಲಗ್ನ ಆಗ್ತೀನಿ ಅಂದ. ಲಗ್ನ ಆಗ್ತೀನಿ ಕಂಡೀಷನ್ ಅಂದ. ನಾ ಹೆಂಗೆ ನೃತ್ಯ ಮಾಡ್ತೀನಿ ಹಂಗೆ ನೀನು ನೃತ್ಯ ಮಾಡಂದ. ಹೆಂಗಿರ್ತದ ಅದಕ್ಕೆ ಮಧ್ಯದಾಗ ಹಿಂಗೆ ಆಗ್ತಿರ್ತಾವ. ಅದಕ್ಕೆ ಆ ಆಕಿ ನೃತ್ಯ ಮಾಡ್ಕೋತ ತಲೆ ಮೇಲೆ ಕೈ ಇಟ್ಟಳು. ಅವ ತನ್ನ ತಲೆ ಮೇಲೆ ಕೈ ಇಟ್ಟುಕೊಂಡ ಭಸ್ಮ ಆಗಿಬಿಟ್ಟ. ಯಾಕೆ ಹೇಳ್ತೀನಿ ಅಂದ್ರೆ, ಮನಸ್ಸು ಘನಮನ ಒಳ್ಳೆ ಉದ್ದೇಶ ಇಟ್ಕೋಬೇಕು. ಎಷ್ಟು ದಿನ ಬದುಕ್ತೀವಿ ಹೇಳ್ರಿ? ಎಷ್ಟು ದಿನ ಬದುಕ್ತೀವಿ? ಒಳ್ಳೆ ಕಾರ್ಯ ಮಾಡೋರೆ ಬದುಕಲ್ಲ. ಒಂದು ದಿವಸ ಹೋಗ್ಬೇಕಾಯ್ತು. ಹೋಗಿಲ್ಲೇನು? ನಮ್ಮ ಗುರುಗಳು 109 ವರ್ಷ ಹೋದ್ರು. ಸಿದ್ದೇಶ್ವರ ಅಪ್ಪಗಳು ಹೋದರು, ಗದಗಿನ ಅಪ್ಪಗಳು ಹೋದರು, ಸಿದ್ಧಗಂಗಾ ಅಪ್ಪಗಳು ಹೋದರು. ಎಲ್ಲರೂ ಹೋಗ್ತೀವಿ. ಆದರೂ ಇರಸ್ ತನಕ ನಮ್ಮ ಕೈಲಿಂದ ಒಳ್ಳೇದು ಮಾಡಿದ್ರೆ ಕಲ್ತ್ರೆ ಅದು ಜೀವನ ಸಾರ್ಥಕ ಆಗ್ತದೆ. ಅಂತ ಮನಸ್ಸನ್ನ ನಾವು ನಿರ್ಮಾಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಪರಮ ಪೂಜ್ಯರು ಅದ್ವೈತಾನಂದ ಸ್ವಾಮೀಜಿಯವರು ಬಂದು ಎಲ್ಲ ಬಾಲ್ಕಿ ನಗರದ ಜನತೆಗೆ ನಮ್ಮ ಒಳ್ಳೆ ಆಶೀರ್ವಚನ ಮಾಡಿದ್ರು. ನೀವು ಅವರ ಆಶೀರ್ವಚನ ಮನಸ್ಸೆಲ್ಲ ಘನಮನ ಮಾಡ್ಕೋತೀರಿ. ಮನಸ್ಸೆಲ್ಲ ಒಳ್ಳೆ ಮನಸ್ಸು. ಯಾರ ಬೆಲ್ಲ ತುಸು ಗಿಸು ಕಲ್ಮಶ್ ಇದ್ರು ಇಲ್ಲೇ ಝಾಡ್ಸಕ್ಕೆ ಶುದ್ಧ ಮನಸ್ಸು ಮಾಡಿಕೊಂಡು ಹೋದ್ರಿ ಅಂದ್ರೆ ಅವ್ರು ಹೇಳಿದ್ದು ಸಾರ್ಥಕ ಆಗ್ತದಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿನ ಹೇಳಿ, ಈಗ ನಮ್ಮ ನವಲಿಂಗ ಪಾಟೀಲ್ರು ಮೈಕ್ ಒಂದು ತಾಸು